ಮೇಡಮ್ ಅನ್ಮ್ಯೂಟ್ ಮಾಡಿ. ಎಸ್ ಸರ್. ಎಸ್ ಮೇಡಮ್, ಕಂಟಿನ್ಯೂ. ಓಕೆ. ನಮಸ್ತೆ ಮಾಸ್ಟರ್ಸ್. ಅರುಣಾಚಲೇಶ್ವರರಿಗೂ ರಮಣ ಮಹರ್ಷಿಗಳಿಗೂ ಆದಿಗುರು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಸ್ವರ್ಣಮಾಲ ಅಮ್ಮನವರಿಗೂ ನನ್ನ ಜನ್ಮ ಜನ್ಮದ ಅನಂತ ಕೋಟಿ ಅವರ ಪಾದಾರಗಳಿಗೆ ನನ್ನ ನಮಸ್ಕಾರಗಳು. ಮಾಸ್ಟರ್ಸ್, ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಮಾಸ್ಟರ್ ಒಂದ್ ನಿಮಿಷ. ಎಲ್ಲರೂ ಮಾಸ್ಟರ್ ಯಾರಿಗೆಲ್ಲ ಚೆನ್ನಾಗಿದೆ ನೆಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ, ಯಾಕೆಂದ್ರೆ ಎಲ್ಲರಿಗೂ ಮೋಟಿವೇಶನ್ ಇರ್ತದೆ. ಆಯ್ತಾ? ದಿವ್ಯಮಂಗಳ ದೃಷ್ಟಿ ಇರ್ತದೆ, ಮೋಟಿವೇಶನ್ ಇರುತ್ತೆ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ, ಯಾರಿಗೆಲ್ಲ ಅವಕಾಶ ಇದೆ. ಆಯ್ತಾ? ಎಸ್ ಮೇಡಮ್, ಕಂಟಿನ್ಯೂ. ಎಸ್ ಸರ್. ನಿನ್ನೆ ನಾನು ಹೇಳಿದ್ದು ಮಹರ್ಷಿಯವರ ಬಗ್ಗೆ ತಪೋನಿಷ್ಠ ವಿರಕ್ತ ಜೀವನ. ಎತ್ತ ಮನೆಗೆ ಕರೆ ಮುಟ್ಟಿತು, ಇದನ್ನೆಲ್ಲ ನಾನು ಹೇಳಿದ್ದೆ ಸರ್. ಅದು ಇವತ್ತು ನಾನು ಕಂಟಿನ್ಯೂ ಮಾಡ್ತೀನಿ. ಮೊದಲು ಉಪದೇಶ ಪಡೆದ ಶಿಷ್ಯರು. ನಮ್ಮ ಪತ್ರಿಜಿ ಸರ್ ಮೊದಲು ಹೆಂಗೆ 1-2 ಚೇರ್ ಇಟ್ಕೊಂಡು ಒಂದು ಸಣ್ಣ ಹಳ್ಳಿಯಲ್ಲಿ ಅವರು ಧ್ಯಾನ ಶುರು ಮಾಡಿದ್ರು, ಒಂದು ಸಣ್ಣ ಬೋರ್ಡ್ ಹಾಕೊಂಡು. ಅದೇ ತರ ಮತ್ತೆ ಇವಾಗ ಎಷ್ಟು ಅವ್ರದ್ದು ಪತ್ರಿಜಿ ಅವ್ರದ್ದು ಬೆಳೆದಿದೆ ದೇಶ ವಿದೇಶಗಳಲ್ಲೆಲ್ಲ. ಅಂದ್ರೆ ಅದೇ ತರ ಇವರು ರಮಣ ಮಹರ್ಷಿ ಅವರದ್ದು ಆಶ್ರಮಗಳು ಎಲ್ಲಾ ಕಡೆ, ದೇಶ ವಿದೇಶಗಳಲ್ಲಿ ಎಲ್ಲಾ ಕಡೆ ತುಂಬಾ ಪ್ರಸಿದ್ಧವಾಗಿದೆ. ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇದು. ಇವತ್ತು ಹೇಳ್ತೀನಿ ಅವ್ರ ಬಗ್ಗೆ. ಮೊದಲು ಉಪದೇಶ ಪಡೆದ ಶಿಷ್ಯರುಗಳು ಅವ್ರ ಹತ್ರ, ರಮಣ ಮಹರ್ಷಿ ಅವ್ರ ಹತ್ರ ಮೊದಲು ಉಪದೇಶ ಯಾರ್ಯಾರು ಪಡೀತಾರೆ? ಈ ಸಮಯದಲ್ಲಿ ಆಂಗ್ಲ ಭಾಷೆಯಲ್ಲಿ ಪರಿಣಿತರಾಗಿದ್ದ ಕೆಲವರು ಸ್ವಾಮಿಗಳ ಮಹಿಮೆಯನ್ನು ತಿಳಿದು ಆಗಾಗ್ಗೆ ದರ್ಶನಕ್ಕೆ ಬರಲಾರಂಭಿಸಿದರು. ಹೇಳ್ತಾ ಇದೆಯಾ ಸರ್? ಎಸ್ ಮೇಡಮ್, ಕಂಟಿನ್ಯೂ. ಚೆನ್ನಾಗಿದೆ. ಓಕೆ. ಆಗಾಗ್ಗೆ ದರ್ಶನಕ್ಕಾಗಿ ಬರಲಾರಂಭಿಸಿದರು. ಇವರುಗಳಲ್ಲಿ ಗಂಭೀರಂ ಶೇಷರ್ ಎಂಬುವರೊಬ್ಬರು. ಇವರು ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಳಲು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಸ್ವಾಮಿಗಳು ತುಂಡು ಕಾಗದದ ಮೇಲೆ ಉತ್ತರಗಳನ್ನು ಬರೆದು ಕೊಡುವುದು ಸಹಜವಾಗಿತ್ತು. ಈ ಉತ್ತರಗಳನ್ನೆಲ್ಲ ಒಳಗೊಂಡಿರುವುದೇ ವಿಚಾರ ಸಂಗ್ರಹವೆನ್ನುವ ಗ್ರಂಥ. ಶಿವಪ್ರಕಾಶಂ ಎಂಬ ಮತ್ತೊಬ್ಬ ಭಕ್ತರು ಕೂಡ ಸ್ವಾಮಿಗಳಿಂದ ಪಡೆದ ಉಪದೇಶಗಳನ್ನು ಸಂಗ್ರಹಿಸಿ ಬರೆದಿಟ್ಟುಕೊಳ್ಳುತ್ತಿದ್ದರು. ಅದೆಲ್ಲವನ್ನು ಆ ಕಾಲದಲ್ಲಿಯೇ ನಾನು ಯಾರು ಎಂಬ ಶೀರ್ಷಿಕೆಯ ಒಂದು ಪುಟ್ಟ ಗ್ರಂಥದಲ್ಲಿ ಹೊರತೆಗೆಯಲಾಯಿತು. ಅದರಲ್ಲಿರುವ ಆತ್ಮಜ್ಞಾನ ದೇಶವು ಎಷ್ಟು ಮಹತ್ವವೆಂಬುದು ಈ ಕೆಳಗೆ ಕಂಡಂತೆ ನಿದರ್ಶನವಾಗಿ ತೋರುವುದು. ಗಾಢವಾದ ನಿದ್ರೆಯಲ್ಲಿ ಪ್ರತಿದಿನ ಅನುಭವಿಸುವ ತನ್ನ ಸಹಜ ಸ್ವಭಾವದ ಆ ಸುಖವನ್ನು ಎಚ್ಚರದಲ್ಲಿಯೂ ಅನುಭವಿಸಲು ತನ್ನನ್ನು ತಾನೇ ತಿಳಿಯಬೇಕು. ಅದಕ್ಕೆ ನಾನು ಯಾರು ಎನ್ನುವ ಜ್ಞಾನ ವಿಚಾರವೇ ಮುಖ್ಯ ಸಾಧನ. ನಾನು ಯಾರು? ಸಪ್ತ ಧಾತುಗಳಿಂದಾದ ಸ್ಥೂಲ ದೇಹವು ನಾನಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎನ್ನುವ ಪಂಚ ವಿಷಯಗಳನ್ನು ಬೇರೆ ಬೇರೆಯಾಗಿ ಹರಿಯುವ ಜ್ಞಾನೇಂದ್ರಿಯಗಳು ನಾನಲ್ಲ. ವಚನ, ಗಮನ, ದಾನ, ಮಲವಿಸರ್ಜನ, ಆನಂದಿಸುವುದೆಂಬ 5 ಕಾರ್ಯಗಳನ್ನು ಮಾಡುವ ಕರ್ಮಕೇಂದ್ರಿಯಗಳು ನಾನಲ್ಲ. ಶ್ವಾಸಾದಿ 5 ಕಾರ್ಯಗಳನ್ನು ಮಾಡುವ ಪ್ರಾಣಾದಿ ಪಂಚವಾಯುಗಳು ನಾನಲ್ಲ. ಮನಸ್ಸು ನಾನಲ್ಲ. ಎಲ್ಲ ವಿಷಯಗಳು, ಎಲ್ಲ ಕಾರ್ಯಗಳು ಇಲ್ಲದೆ ವಿಷಯ ವಾಸನೆಗಳೊಡನೆ ಮಾತ್ರ ಸೇರುವ ಅಜ್ಞಾನವೂ ನಾನಲ್ಲ. ಮೇಲೆ ಹೇಳಿದ ಯಾವುದೂ ನಾನಲ್ಲ. ನಾನಲ್ಲವೆಂದು ನೀತಿ ಮಾಡಿ ಬೇರೆಯಾಗಿ ನಿಂತಿರುವ ಪ್ರಜ್ಞೆಯೇ ನಾನು. ಪ್ರಜ್ಞೆಯ ಸ್ವರೂಪವೇ ಸಚ್ಚಿದಾನಂದ. ನಾನು ಯಾರು ಎನ್ನುವ ವಿಚಾರಣೆಯಿಂದಲೇ ಮನಸ್ಸು ಅಡಗುವುದು. ನಾನು ಯಾರು ಎನ್ನುವ ಚಿಂತನೆಯ ಬೇರಲ್ಲ. ಚಿಂತನೆಗಳನ್ನು ಅಳಿಸಿ ಶವವನ್ನು ಸುಡುವ ಕಟ್ಟಿಗೆಯು ಕೊನೆಗೆ ತಾನು ಭಸ್ಮವಾಗಿ ಬಿಡುವಂತೆ ನಾನು ಯಾರು ಎಂಬ ಚಿಂತೆಯು ನಾಶವಾಗಿ ಕೊನೆಗೆ ಉಳಿಯುವುದು ಸಚ್ಚಿದಾನಂದ ಪ್ರಜ್ಞೆಯು ಮಾತ್ರ. ಶಿವಪ್ರಕಾಶಂ ಪಿಳ್ಳೆಯ ನಂತರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದವರಲ್ಲಿ ಮುಖ್ಯವಾದವರು ಕಾವ್ಯಕಂಠ ಗಣಪತಿ ಮುನಿಗಳು. ಇವರು ಒಬ್ರು ಉಪದೇಶಕ್ಕೆ ಇವ್ರ ಹತ್ರ ಬರ್ತಾರೆ. ಮೊದಲು ಬಂದವರು ಶಿವಪ್ರಕಾಶಂ ಅಂತ. ಮಹಾಪಂಡಿತರು ಹೆಸರು ಪಡೆದರು. ಇದು ಮಹಾಪಂಡಿತರೆಂದು ಹೆಸರು ಪಡೆದವರು ಪಶುಕವಿ ಮತ್ತು ಮಹಾ ತಪಸ್ವಿ ಇವರು.
ಅನೇಕ ವರ್ಷಗಳಿಂದ ತೀವ್ರವಾಗಿ ತಪಸ್ಸು ಮಾಡಿಯೂ ತಪಸ್ಸೆಂದರೇನು ತಿಳಿಯದೆ ವ್ಯಾಕುಲದಿಂದಿದ್ದರು. 1907ನೇ ವರ್ಷ ಒಂದು ದಿನ ಅರುಣಾಚಲ ಬೆಟ್ಟದ ಸುತ್ತಲೂ ಇರುವ ಹಾದಿಯಲ್ಲಿದ್ದ ಮಂಟಪವೊಂದರಲ್ಲಿ ಧ್ಯಾನದಲ್ಲಿದ್ದಾಗ ವಿವರಿಸಲಾದ ಆವೇಶ ಉಂಟಾಗಿ ಅರುಣಾಚಲನ ದೇವಸ್ಥಾನದಿದ್ದ ಕಡೆಗೆ ಧಾವಿಸಿ ನಡೆದರು. ದಾರಿಯಲ್ಲಿ ಅರುಣಾಚಲೇಶ್ವರನ ಉತ್ಸವ ಬರುತ್ತಿದ್ದನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮರುದಿನ ಮಧ್ಯಾಹ್ನ ಬೆಟ್ಟದ ಮೇಲಿದ್ದ ಬ್ರಾಹ್ಮಣ ಸ್ವಾಮಿಗಳಿಗೆ ಶರಣಾಗಿ ಬಿಡಬೇಕೆಂಬ ಉದ್ದೇಶದಿಂದ ಉರಿ ಬಿಸಿಲಿನನ್ನು ಲೆಕ್ಕಿಸದೆ ಬೆಟ್ಟವನ್ನೇರಿದರು. ಅದೃಷ್ಟವಶದಿಂದ ಬ್ರಾಹ್ಮಣ ಸ್ವಾಮಿಯು ವಿರೂಪಾಕ್ಷ ಗುಹೆಯ ಮುಂಭಾಗದಲ್ಲಿ ಒಬ್ಬರೇ ಕುಳಿತಿದ್ದರು. ಗಣಪತಿ ಮುನಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ 2 ಕೈಗಳಿಂದ ಸ್ವಾಮಿಗಳ 2 ಪಾದಗಳನ್ನು ಹಿಡಿದುಕೊಂಡು ಹೀಗೆ ಹೇಳಿದರು: ಕಲಿಯಬೇಕಾದದ್ದೆಲ್ಲವನ್ನು ನಾನು ಕಲಿತೆ. ವೇದಾಂತ ಶಾಸ್ತ್ರಗಳೆಲ್ಲವನ್ನೂ ನಾನು ಅಧ್ಯಯನ ಮಾಡಿದೆ. ಯಥೇಚ್ಛವಾಗಿ ಮಂತ್ರ ಜಪಗಳನ್ನು ನಾನು ಮಾಡಿದೆ. ಗುರುವೇ, ತಪಸ್ಸೆಂಬುದೇನು ನಾನು ತಿಳಿಯದೆ ನಿಮಗೆ ಶರಣಾಗಿರುವೆ, ಕೃಪೆ ಮಾಡಬೇಕು ಎಂದು ವಿನಂತಿಸಿಕೊಂಡರು. ಸ್ವಾಮಿಗಳು ಮುನಿವರನ್ನು ಬಹಳ ಹೊತ್ತು ಕರುಣಾಪೂರ್ಣ ದೃಷ್ಟಿಯಿಂದ ತೀಕ್ಷ್ಣವಾಗಿ ನೋಡಿ ಹೀಗೆಂದರು: ನಾನು ಯಾರು ಎನ್ನುವುದು ಎಲ್ಲಿಂದ ಉದ್ಭವಿಸುವುದೆಂದು ಹುಡುಕಿ ನೋಡಿದರೆ ಮನಸ್ಸು. ಅದರ ಮೂಲ ಸ್ಥಾನವೇ ಲೀನವಾಗಿ ಬಿಡುವುದು. ಅದುವೇ ತಪಸ್ಸು. ಒಂದು ಮಂತ್ರವನ್ನು ಜಪಿಸುವಾಗ ಆ ಮಂತ್ರ ಧ್ವನಿ ಎಲ್ಲಿಂದ ಉದ್ಭವಿಸುವುದು ಎಂದು ಗಮನಿಸಿದರೆ ಮನಸ್ಸು ಅದರ ಮೂಲ ಸ್ಥಾನದಲ್ಲೇ ಲೀನವಾಗಿ ಬಿಡುವುದು. ಅದುವೇ ತಪಸ್ಸು ಎಂದರು. ಈ ಅನುಗ್ರಹ ಪೂರ್ವಕವಾದ ಉಪದೇಶಾಮೃತದಿಂದ ತಮಗಿದ್ದ ಸಂದೇಹವೆಲ್ಲವೂ ನಿವಾರಣೆಯಾಗಿ ಮುನಿಗಳು ಆನಂದದಿಂದ ಪುಳಕಿತರಾದರು. ಮಧ್ಯಾಹ್ನದ ಉಳಿದ ಕಾಲವನ್ನು ಮಹರ್ಷಿಗಳೊಡನೆ ಗುಹೆಯಲ್ಲಿಯೇ ಕಳೆದರು. ಅಲ್ಲಿ ಹತ್ತಿರವಿದ್ದ ಕೆಲವರಿಂದ ಬ್ರಾಹ್ಮಣ ಮಹರ್ಷಿಗಳ ಹೆಸರನ್ನು ಕೇಳಿ ತಿಳಿದುಕೊಂಡರು. ಮುನಿಗಳು ಭಗವಾನ್ ಶ್ರೀ ರಮಣ ಮಹರ್ಷಿ ಎನ್ನುವುದೇ ಸ್ವಾಮಿಗಳಿಗೆ ಹೊಂದುವಂತಹ ಸರಿಯಾದ ಹೆಸರು ಎಂದು ಪ್ರಚಾರ ಮಾಡಿದರು. ಅಂದಿನಿಂದ ಈ ಹೆಸರಿನಿಂದಲೇ ಅವರು ಕರೆಯಲ್ಪಡುವರಾದರು. ಶ್ರೀ ಮಹರ್ಷಿಗಳ ಹತ್ತಿರ ಬರುವುದಕ್ಕೆ ಮುಂಚೆಯೇ ಗಣಪತಿ ಮುನಿಗಳು ಕಾವ್ಯಕಂಠರೆಂದು ಪ್ರಖ್ಯಾತರಾಗಿ ಅವರಿಗೆ ಅನೇಕ ಶಿಷ್ಯರುಗಳಿದ್ದರು. ಕಾವ್ಯಕಂಠರು ಮಹರ್ಷಿಗಳ ಹತ್ತಿರ ಬಂದು ಸೇರಿದ ನಂತರ ದರ್ಶನಾರ್ಥಿಗಳ ಸಂಖ್ಯೆ ಅಧಿಕವಾಗಿ ಅವರವರುಗಳು ಕೇಳುತ್ತಿದ್ದ ಪ್ರಶ್ನೆಗಳಿಗೆಲ್ಲ ಶ್ರೀ ಮಹರ್ಷಿಗಳು ಸಮಂಜಸವಾಗಿ ಉತ್ತರಿಸುತ್ತಿದ್ದರು. ಈ ಪ್ರಶ್ನೋತ್ತರಗಳಲ್ಲಿ ಮುಖ್ಯವಾದವುಗಳನ್ನು ಕಾವ್ಯಕಂಠರು ಸಂಕಲಿಸಿ ರಮಣ ಗೀತೆ ಎಂಬ ಒಂದು ಸಂಸ್ಕೃತ ಗ್ರಂಥವನ್ನು ರಚಿಸಿದರು. ಒಂದು ಜಾಗದಲ್ಲಿ ಕೆಳಗೆ ಇಳಿದ ನಂತರ ಕಾವ್ಯಕಂಠ ಗಣಪತಿ ಮುನಿಗಳು ಶ್ರೀ ಮಹರ್ಷಿಗಳಲ್ಲಿ ತೀವ್ರವಾದ ಭಕ್ತಿ, ಗೌರವ ಮತ್ತು ಪ್ರೇಮವನ್ನು ಹೊಂದಿದ್ದವರಾಗಿದ್ದರು. ಮಹರ್ಷಿಗಳಲ್ಲಿ ಅವರು ಕಂಡ ಅದ್ಭುತಗಳ ಅನೇಕ. ಒಮ್ಮೆ 1908ನೇ ವರ್ಷ ಕಾವ್ಯಕಂಠರು ತಿರುವಟ್ಟಿಯೂರು ಎಂಬ ಊರಿನಲ್ಲಿದ್ದ ಗಣಪತಿ ದೇವಸ್ಥಾನದಲ್ಲಿ ತಪಸ್ಸು ಮಾಡುತ್ತಿದ್ದರು. 18ನೆಯ ದಿನ ಅವರು ಎಚ್ಚರವಾಗಿಯೇ ಮಲಗಿದ್ದಾಗ ಮಹರ್ಷಿಗಳು ಒಳಗೆ ಬಂದು ಪಕ್ಕದಲ್ಲಿ ಕುಳಿತಿದ್ದನ್ನು ಕಂಡರು. ಕಾವ್ಯಕಂಠರು ಏಳಲು ಪ್ರಯತ್ನಿಸಲು ಮಹರ್ಷಿಗಳು ಅವರ ತಲೆಯ ಮೇಲೆ ತಮ್ಮ ಹಸ್ತವನ್ನಿಟ್ಟು ತಡೆದರು. ಕೂಡಲೇ ಅವರ ಹಸ್ತ ಸ್ಪರ್ಶದಿಂದ ವಿದ್ಯುತ್ ಶಕ್ತಿ ಪ್ರವಹಿಸಿದಂತಾಗಿ ಅದನ್ನು ಗುರುವಿನಿಂದ ಹಸ್ತ ದೀಕ್ಷೆ ಪಡೆದವರಂತೆ ಪರಿಗಣಿಸಿ ಹರ್ಷಚಿತ್ತಾರರಾದರು. ಆ ಸಮಯದಲ್ಲಿ ಮಹರ್ಷಿಗಳು ವಿರೂಪಾಕ್ಷ ಗುಹೆಯಲ್ಲಿಯೇ ಕುಳಿತಿದ್ದರು. ತಿರುವಣ್ಣಾಮಲೈಗೆ ಬಂದಿನಿಂದ ಅಲ್ಲಿಂದ ಎಂದೂ ಹೊರಗೆ ಹೋದವರಲ್ಲ. ಗಣಪತಿ ಮುನಿಗಳು ತಿರುವಟ್ಟಿಯೂರ್ ತಮಗಾದ ಅನುಭವಗಳನ್ನು ಹೇಳಿದಾಗ ಮಹರ್ಷಿಗಳು ಹೀಗೆ ಹೇಳುತ್ತಾರೆ: ಒಂದು ದಿನ ನಾನು ಮಲಗಿದ್ದಾಗ ಇದ್ದಕ್ಕಿದ್ದಂತೆ ನನ್ನ ಶರೀರವು ಆಕಾಶದ ಮೇಲಕ್ಕೆ ಹೋಯಿತು. ಸುತ್ತಲೂ ಇದ್ದದ್ದೆಲ್ಲ ಮರೆಯಾಗಿ ಎಲ್ಲೆಲ್ಲೋ ಪ್ರಕಾಶಮಾನವಾಗಿತ್ತು. ನಂತರ ನನ್ನ ಶರೀರವು ಒಂದು ಜಾಗದಲ್ಲಿ ಕೆಳಗೆ ಇಳಿದ ನಂತರ ಸುತ್ತಲೂ ಇದ್ದಿದ್ದೆಲ್ಲವೂ ಕಾಣಿಸಿತು. ತಿರುವಟ್ಟಿ ಊರಿನಲ್ಲಿ ಇರುವುದಾಗಿ ತೋರಿತು. ಆ ಊರಿನ ದೊಡ್ಡ ಬೀದಿಯೊಂದರಲ್ಲಿ ಮುಂದುವರಿದಾಗ ಗಣಪತಿ ದೇವಸ್ಥಾನ ಒಂದು ಕಂಡಿತು. ಒಳಗೆ ಪ್ರವೇಶಿಸಿ ಮಾತನಾಡಿದ್ದು ಉಂಟು. ಆದರೆ ಏನು ಮಾತನಾಡದೆ ಏನೂ ಮಾಡದೆ ಎನ್ನುವುದಾವುದು ನೆನಪಿರಲಿಲ್ಲ. ದಿಢೀರ್ ಎಂದು ಕಣ್ಣು ತೆರೆದಾಗ ನಾನು ಇದ್ದಿದ್ದು ವಿರೂಪಾಕ್ಷ ಗುಹೆಯಲ್ಲಿಯೇ. ಸಿದ್ಧರುಗಳು ಸಂಚಾರ ಮಾಡುವುದು ಹೀಗೆಯೇ ಏನು ಎಂದುಕೊಂಡೆ. ಈ ಘಟನೆಯಲ್ಲಿ ಆಶ್ಚರ್ಯವೇನೆಂದರೆ ಮಹರ್ಷಿಗಳು ತಿರುವಟ್ಟಿಯೂರಿಗೆ ಎಂದೂ ಹೋಗದೇ ಇಲ್ಲ ಅಂದರು. ಮಹರ್ಷಿಗಳು ಹೇಳಿದ ಕುರುಹುಗಳೆಲ್ಲವೂ ಕಾವ್ಯಕಂಠರು ಆ ಸಮಯದಲ್ಲಿ ವಾಸವಾಗಿದ್ದ ದೇವಾಲಯಕ್ಕೆ ಹೊಂದಿಕೆಯಾಗುವಂತಿತ್ತು. ಕಾವ್ಯಕಂಠ ಮುನಿಗಳು ಮಹಾಮೇಧಾವಿಯೂ ಪಂಡಿತ ಶಿರೋಮಣಿಯೂ
ವಕುಶವಿಯು ಹಲವು ಭಾಷೆಗಳನ್ನು ತಿಳಿದಿದ್ದವರು ಆಗಿದ್ದರು. ಆದರೆ ಅವರಿಗೆ ಮಹರ್ಷಿಗಳಲ್ಲಿದ್ದ ಅಪಾರ ಭಕ್ತಿ ಗೌರವಗಳಿಂದಾಗಿ ತಮ್ಮಲ್ಲಿದ್ದ ಪ್ರತಿಭೆಗಳೆಲ್ಲಕ್ಕೂ ತಮ್ಮ ಗುರು ದೇವರಾಗಿದ್ದ ಮಹರ್ಷಿಗಳ ಅನುಗ್ರಹವೇ ಕಾರಣವಾಗಿರುತ್ತಿತ್ತು. ಅವರು ಆಮ್ರ ಗುಹೆಯಲ್ಲಿದ್ದಾಗ ಉಮಾ ಸಹಸ್ರವನ್ನು 20 ದಿನಗಳಲ್ಲಿ ರಚಿಸಿ ಉಮಾದೇವಿಯ ಮುಂದೆ ಪಠಿಸಿ ಸಮರ್ಪಿಸುವಾಗ ಸಂಕಲ್ಪ ಮಾಡಿದರು. 19 ದಿನಗಳು ಕಳೆದವು. ಮರುದಿನ ಬೆಳಗಾಗುವುದರಲ್ಲಿ 200 ಶ್ಲೋಕಗಳನ್ನು ಮುಗಿಸಬೇಕಾದ ಆತಂಕವನ್ನು ಮಹರ್ಷಿಗಳಲ್ಲಿ ವ್ಯಕ್ತಪಡಿಸಿದರು. ಮಹರ್ಷಿಗಳಿಂದ ಉತ್ತೇಜರಾಗಿ ಅವರ ಸಾನ್ನಿಧ್ಯದಲ್ಲಿ ಪ್ರಯತ್ನಿಸಿದಾಗ ಉಳಿದ ಶ್ಲೋಕಗಳೆಲ್ಲವೂ ಸುಸಲಿತವಾಗಿ ಒಂದಾದ ಮೇಲೊಂದು ಪ್ರಕಾಶಗೊಂಡು ಅರ್ಧರಾತ್ರಿಯೊಳಗೆ ಸಂಪೂರ್ಣಗೊಂಡಿದ್ದವು. ಕೊನೆಯ ಶ್ಲೋಕವು ಮುಗಿಯುತ್ತಲೇ ಧ್ಯಾನಸ್ಥರಾಗಿದ್ದ ಮಹರ್ಷಿಗಳು ಕಣ್ಣು ತೆರೆದು ನಾನು ಹೇಳಿದ್ದನ್ನೆಲ್ಲ ಬರೆದುಕೊಂಡಿರಾ ಎಂದಾಗ ಕಾವ್ಯಕಂಠರು ಗುರುವಿನ ಕೃಪೆಯಿಂದ ಅನುಗ್ರಹಿತನಾಗಿ ಉಮಾ ಸಹಸ್ರದ ಪರಿಪೂರ್ಣತೆಯ ಸಾಧ್ಯವಾಯಿತು ಎಂದು ತಮ್ಮ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ತಪೋನಿಷ್ಠರಾದ ಕಾವ್ಯಕಂಠ ಗಣಪತಿ ಮುನಿಗಳು ಅದ್ಭುತವಾದ ಯೋಗ ಸಿದ್ಧಗಳನ್ನು ಹೊಂದಿದರು. 1922ನೇ ವರ್ಷ ಆಮ್ರ ಗುಹೆಯಲ್ಲಿ ತಪೋನಿಷ್ಠರಾಗಿದ್ದ ಕಪಾಲ ಭೇದ ಎನ್ನುವ ಅತಿ ಶ್ರೇಷ್ಠವಾದ ಅನುಭವವನ್ನು ಪಡೆದಿದ್ದರು. ಆಹಾ, ಉತ್ತಮವಾದ ಲಕ್ಷಣಗಳನ್ನು ಇಟ್ಟುಕೊಂಡಿದ್ದ ಆ ಮಹಾತ್ಮರು ಹೆಚ್ಚು ಕಾಲ ಬದುಕಿರಲು ಈ ದೇಶವು ಭಾಗ್ಯವನ್ನು ಹೊಂದಿರಲಿಲ್ಲ. 1936ನೇ ವರ್ಷ ಜುಲೈ ತಿಂಗಳು 25ನೇ ದಿನಾಂಕ ಖರಗ್ಪುರದ ಹತ್ತಿರ ನಿಂಪುರ ಎನ್ನುವ ಸ್ಥಳದಲ್ಲಿ ಆಶ್ರಮದಲ್ಲಿ ಭೌತಿಕ ದೇಹವನ್ನು ನೀಗಿ ಅಮರರಾದರು. ಇತರ ಭಕ್ತ ಜನರು ಆ ಕಾಲದಲ್ಲಿದ್ದ ಭಕ್ತರುಗಳಲ್ಲಿ ತಿರುವಣ್ಣಾಮಲೈನಲ್ಲಿ DWD ಸೂಪರ್ ವೈರಸ್ ಆಗಿದ್ದ ರಾಮಸ್ವಾಮಿ ಅಯ್ಯರ್ ಎಂಬುವರು ಮೊಟ್ಟ ಮೊದಲ ಅವರು ಮಹರ್ಷಿಗಳನ್ನು ದರ್ಶಿಸಿದಾಗ ಅಷ್ಟಾಗಿ ಪ್ರಭಾವಿತರಾಗಿರಲಿಲ್ಲ. ಆದರೆ ಮರು ದರ್ಶನದಲ್ಲಿ ಅವರ ಕರುಣಾಪೂರ್ಣ ದೃಷ್ಟಿಯಿಂದ ಹೃದಯವು ಉಕ್ಕಿ ಬಂತು. ಸಾಷ್ಟಾಂಗವಾಗಿ ಬಿದ್ದು ನಮಸ್ಕರಿಸಿ, ಇದೆಂಥದ್ದು ಸ್ವಾಮಿ, ಯೇಸು ಕ್ರಿಸ್ತರಂತಹ ಮಹಾತ್ಮರು ಪಾಪಿಗಳು ಕೂಡ ಭಾವಸಾಗರವನ್ನು ದಾಟಿದರು. ನನ್ನಂಥವರು ದಡ ಸೇರಲು ದಾರಿ ಇಲ್ಲವೇ, ಸದ್ಗತಿ ಇಲ್ಲವೇ ಎಂದು ಆಂಗ್ಲ ಭಾಷೆಯಲ್ಲಿ ಕೇಳಿಕೊಂಡಾಗ ಹೌದು, ಸದ್ಗತಿಯೂ ಅದಕ್ಕೆ ದಾರಿಯೂ ಉಂಟು ಎಂದು ಆಂಗ್ಲ ಭಾಷೆಯಲ್ಲಿಯೇ ಉತ್ತರಿಸಿದರು. ಮತ್ತೊಂದು ರಭಸದಿಂದ ಘಟನೆಯೊಂದನ್ನು ಅಯ್ಯರ್ ಅವರು ತಮ್ಮ ಡೈರಿಯಲ್ಲಿ ಹೀಗೆ ಗುರುತಿಸಿಕೊಂಡಿರುವರು. ಬಹಳ ದಿನಗಳಿಂದ ನಾನೊಬ್ಬ ಹೊಟ್ಟೆ ನೋವಿನ ರೋಗಿ. ತಿಂದ ಆಹಾರವು ಜೀರ್ಣವಾಗದೇ ಇಲ್ಲ. ಸದಾ ಕಾಲ ಇದೇ ಚಿಂತೆ. ಒಂದು ದಿನ ಮಹರ್ಷಿಗಳು ಯೋಗಕ್ಷೇಮವನ್ನು ವಿಚಾರಿಸಲು ತನ್ನ ದೇಹ ಬಾಧೆಯನ್ನು ವಿವರಿಸಿದೆ. ಆ ಸಮಯದಲ್ಲಿ ನನ್ನ ತಲೆಯು ಬಿಸಿಲಿನ ಬೆಗೆಯಿಂದ ಕುದಿಯುತ್ತಿತ್ತು. ಆದರೆ ಅವರು ವಾತ್ಸಲ್ಯದಿಂದ ವಿಚಾರಿಸಿದ ವಿಷಯದಲ್ಲಿಯೇ ತಲೆ ಬಿಸಿಯೆಲ್ಲ ಹಾರಿ ಹೋಗಿ ತಂಪಾಗಿತ್ತು. ಆಗ ಸೌಮ್ಯ ಸಂವತ್ಸರದ ಆಷಾಢ ಮಾಸದ 18ನೆಯ ದಿನ ಅವನನ್ನು ದೋಸೆಯನ್ನು ಒಬ್ಬ ಭಕ್ತಿಯ ಮಹರ್ಷಿಗಳಿಗೂ ಮತ್ತು ಅಲ್ಲಿದ್ದವರೆಲ್ಲರಿಗೂ ಬಡಿಸಿದಳು. ತನ್ನ ಆಹಾರ ಬರೀ ಗಂಜಿಯಷ್ಟೇ, ಬೇರೆ ಯಾವುದೂ ಜೀರ್ಣಿಸಿಕೊಳ್ಳುತ್ತಿರಲಿಲ್ಲ. ಅಲ್ಲಿದ್ದವರೆಲ್ಲ ಒತ್ತಾಯದಿಂದಲೂ ಅದಕ್ಕಿಂತ ಹೆಚ್ಚಾಗಿ ಮಹರ್ಷಿಗಳ ಆದೇಶವನ್ನು ತಿರಸ್ಕರಿಸಲಾಗದೆಯೂ ಅದೆಲ್ಲವನ್ನು ತಿಂದುಬಿಟ್ಟೆ. ಏನಾಶ್ಚರ್ಯ, ಅಜೀರ್ಣದ ತೊಂದರೆ ಇಲ್ಲದೆ ಆ ದಿನ ಸುಖವಾದ ನಿದ್ರೆಯನ್ನು ಮೊಟ್ಟ ಮೊದಲಿಗೆ ಅನುಭವಿಸಿದೆ. ಇದರಿಂದ ಮಹರ್ಷಿಗಳ ಮೇಲೆ ಪೂರ್ಣ ಭರವಸೆಯುಂಟಾಯಿತು. ಮೊದಲು ಮಹರ್ಷಿಗಳ ಹತ್ತಿರ ಹೋಗಲು ಇಷ್ಟಪಡದ ನನ್ನ ಕುಟುಂಬದವರು ನನ್ನ ಉದರ ಬಾಧೆ ಗುಣವೊಂದನ್ನು ಕಂಡು ಮಹರ್ಷಿಗಳಿಗೆ ಪ್ರತಿ ದಿನವೂ ಆಹಾರವನ್ನು ಕಳುಹಿಸಲು ಪ್ರಾರಂಭಿಸಿದರು. ಆಹಾ, ಔಷಧಿಗಳಿಗಾಗಿ ಎಷ್ಟು ಹಣ ವೆಚ್ಚವಾಯಿತು! ಇನ್ನು ಮುಂಚೆ ಇವರ ಮಹಿಮೆಯನ್ನು ತಿಳಿಯದಾದೆವಲ್ಲ ಎಂದು ತೋರಿತು. ಎಚ್ಚಮ್ಮಳ್ ಅಂದ್ರೆ ಇವರೊಬ್ರು ಮಹರ್ಷಿಯರ ಹತ್ರಕ್ಕೆ ಬರ್ತಾರೆ, ಅದೇ ಪಕ್ಕದ ಊರವರು. ಇದಕ್ಕಿಂತ ಆಶ್ಚರ್ಯವಾದದ್ದು, ಆಶ್ರಮದಲ್ಲಿ ಎಚ್ಚಮ್ಮಳ್ ಎಂದು ಕರೆಯಲ್ಪಟ್ಟ ಒಬ್ಬಾಕೆಯ ಅನುಭವಗಳು. ಆಕೆ ತುಂಬಾ ಪರಿತಾಪ ಸ್ಥಿತಿಯಲ್ಲಿ ಆಶ್ರಮಕ್ಕೆ ಬಂದಿದ್ದರು. ತಮ್ಮ ಪ್ರೀತಿಯ ಗಂಡನನ್ನೂ ಕಳೆದುಕೊಂಡ ದುಃಖವು ಶಮನವಾಗುವುದಕ್ಕೆ ಮುಂಚೆಯೇ ಅವರ 2 ಮಕ್ಕಳು ಅಸುನೀಗಿದ್ದರು. ಎಚ್ಚಮ್ಮಳಿಗಿನ ದುಃಖವು ಹೇಳಲಾಗದಷ್ಟು. ಮನೆಯಲ್ಲಿರಲು ಮನವು ಸಹಿಸಲಿಲ್ಲ. ಮನೆಯನ್ನು ತ್ಯಜಿಸಿ ತೀರ್ಥಯಾತ್ರೆ ಮಾಡಲು ಗೋಕರ್ಣಕ್ಕೆ ಹೋದರು. ನಂತರ ಉತ್ತರ ದೇಶದಲ್ಲಿ ಹಲವು ಸಾಧು ಸಂತರ ಸೇವೆ ಮಾಡಿದರು. ಆದರೂ ಮನೋವ್ಯಾಖ್ಯತೆ ಸ್ವಲ್ಪವೂ ಶಮನವಾಗಲಿಲ್ಲ. ನಂತರ ಮಹರ್ಷಿಗಳ ವಿಷಯವನ್ನು ಕೇಳಿ ತಿರುವಣ್ಣಾಮಲೈಗೆ ಬಂದು ಬೆಟ್ಟದ ಮೇಲಿದ್ದ ಮಹರ್ಷಿಗಳನ್ನು ದರ್ಶಿಸಿದರು. ಮಹರ್ಷಿಗಳು ಮೌನವಾಗಿ ಧ್ಯಾನ ಮಗ್ನರಾಗಿದ್ದರು. ಎಚ್ಚಾಳಮ್ಮಳು ನಿಂತಲ್ಲೇ 1 ಗಂಟೆ ಕಾಲ
ಸ್ತಬ್ಧವಾಗಿ ಮೌನದಿಂದ ನಿಂತಿದರು. ನಿಂತಲ್ಲೇ ಬೇರೂರಿ ಬಿಟ್ಟಿದರು. ಹೊತ್ತು ಹೋಗುತ್ತಿತ್ತು, ಮಧ್ಯಾಹ್ನವೂ ಆಯಿತು. ಈ ಮೌನ ದರ್ಶನವು ಅದರಲ್ಲಿ ಒಂದು ಕ್ರಾಂತಿಯನ್ನುಂಟು ಮಾಡಿತು. ಹೇಗೋ ಸ್ವಲ್ಪ ಸುಧಾರಿಸಿಕೊಂಡು ಅಲ್ಲಿಂದ ಬಿಟ್ಟು ಹೋಗಲು ಮನಸ್ಸಿಲ್ಲದೆಯೇ ಹಿಂತಿರುಗಿದರು. ಮಹರ್ಷಿಗಳ ಅನುಗ್ರಹದಿಂದ ತಮ್ಮ ದುಃಖವೆಲ್ಲ ಪರಿಹಾರವಾಯಿತೆಂದು ಎಲ್ಲರಲ್ಲೂ ಹರ್ಷದಿಂದ ಹೇಳಿಕೊಂಡರು. ಅಂದಿನಿಂದ ಎಚ್ಚಮ್ಮಾಳ್ ತಿರುವಣ್ಣಾಮಲೆಯನ್ನೇ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡಳು. 30 ವರ್ಷಗಳಿಗೂ ಮೇಲಾಗಿ ಮಹರ್ಷಿಗಳಿಗೆ ಉಣಬಡಿಸದೆ ತಾನು ಎಂದೂ ಆಹಾರ ಸ್ವೀಕರಿಸುತ್ತಿರಲಿಲ್ಲ. ತನ್ನಲ್ಲಿದ್ದ ಆಪದ್ದನ್ನವನ್ನೆಲ್ಲ ಮಹರ್ಷಿಗಳ ಸೇವೆಗಾಗಿಯೇ ಖರ್ಚು ಮಾಡಿದಳು. ಮಹರ್ಷಿಗಳು ಬೆಟ್ಟದ ಮೇಲೆ ವಾಸವಿದ್ದ ಕಾಲದಲ್ಲಿ ಅವಳ ಮನೆಯ ರಮಣ ಭಕ್ತರುಗಳು ತಂಗುವ ಛತ್ರವಾಗಿ ಶೋಭಿಸಿತು. ಜ್ಞಾನ ವೈರಾಗ್ಯದಲ್ಲಿ ಎಚ್ಚಮ್ಮಾಳ್ ಬಹಳವಾಗಿ ಪ್ರಗತಿಯನ್ನು ಸಾಧಿಸಿ ಅನೇಕವಾಗಿ ಸದಾಕಾಲ ಧ್ಯಾನ ಮಗ್ನಳಾಗಿಯೇ ಇರುತ್ತಿದ್ದಳು. ಹೀಗೆ ಮಹರ್ಷಿಗಳ ಭಕ್ತರುಗಳ ಅನುಭವಗಳನ್ನೆಲ್ಲ ತೃಪ್ತಿಕರವಾಗಿಯೂ ಆನಂದಕರವಾಗಿಯೂ ಇರುತ್ತದೆ. ಬೆಟ್ಟದ ಮೇಲೆ ಹಲವು ಗುಹೆಗಳಲ್ಲಿರುತ್ತಿದ್ದ ಸಾಧುಗಳಲ್ಲಿ ಕೆಲವರಿಗೆ ಅಸೂಯೆಯುಂಟು ಮಾಡಿತು. ಅವರಲ್ಲೊಬ್ಬನು ಮಹರ್ಷಿಗಳಿಂದ ಗುಹೆಯ ಮೇಲಕ್ಕೆ ಹೋಗಿ ಅಲ್ಲಿಂದ ಕಲ್ಲು ಬಂಡೆಗಳನ್ನು ಅವರ ಮೇಲೆ ಉರುಳಿಸುತ್ತಿದ್ದ. ಒಮ್ಮೆ ಅವನು ಹೀಗೆ ಮಾಡುತ್ತಿದ್ದಾಗ ಮಹರ್ಷಿಗಳು ಅವನಿಗೆ ತಿಳಿಯದಂತೆ ಹಿಂದಿನಿಂದ ಹೋಗಿ ಹೀಗೇಕೆ ಮಾಡುತ್ತಿರುವೆ ಎಂದಾಗ ಬೆಚ್ಚಿ ಬಿದ್ದ. ನಾಚಿಕೆಯಿಂದ ಸುಮ್ಮನೆ ತಮಾಷೆಯಾಗಿ ಎದ್ದು ಬಿಟ್ಟ. ಮತ್ತೊಬ್ಬ ಸಾಧಕನ ಚೇಷ್ಟೆ ಹೇಗಿತ್ತೆಂದರೆ, ಮಹರ್ಷಿಗಳು ಮೌನದಿಂದಿರುತ್ತಿದ್ದರಿಂದ ಅವರು ತನ್ನ ಶಿಷ್ಯನೆಂದು ದರ್ಶನಾರ್ಥಿಗಳ ಹತ್ತಿರ ಕೇಳಿಕೊಳ್ಳುತ್ತಿದ್ದ. ಅಷ್ಟೇ ಅಲ್ಲದೆ ಒಂದು ದಿನ ಅವನ ಉದ್ಕಟತನ ಎಲ್ಲಿಯವರೆಗೆ ಹೋಯಿತೆಂದರೆ ಮಹರ್ಷಿಗಳಿದ್ದ ಗುಹೆಯಲ್ಲಿಯೇ ಹೇಸಿಗೆ ಮಾಡಲಾರಂಭಿಸಿದ. ತಾಯಿ ಆಳಗಮ್ಮಳ್ ಮತ್ತೊಮ್ಮೆ ಸಾಧುಗಳ ಗುಂಪೊಂದು ಮಹರ್ಷಿಗಳನ್ನು ಕಂಡು, ನಿಮ್ಮನ್ನು ಪೊಡಿಯಗಿರಿಯಲ್ಲಿರುವ ಅಗಸ್ತ್ಯ ಋಷಿಗಳು ನಿಮಗೆ ದೀಕ್ಷೆ ಕೊಡಲು ಕರೆದು ತರಬೇಕೆಂದು ಹೇಳಿದವರು. ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತೇವೆ, ಬನ್ನಿರಿ ಎಂದರು. ಭಗವಾನರು ಎಂದಿನಂತೆ ಸಮಚಿತ್ತವಾಗಿದ್ದು ಮೌನವಾಗಿದ್ದು ಹತ್ತಿರವಿದ್ದ ಪಳನಿಸ್ವಾಮಿ ಎಂಬ ನಿಷ್ಠಾವಂತ ಸೇವಕನೊಬ್ಬನು, ನೀವು ಬರುವ ಸುದ್ದಿ ನಮಗೆ ಮುಂಚಿತವಾಗಿಯೇ ಮುಟ್ಟಿದೆ. ನಿಮ್ಮನ್ನು ದೊಡ್ಡ ಕಡಾಯಿನೊಳಗೆ ಹಾಕಿ ಅದರ ಕೆಳಗೆ ಬೆಂಕಿ ಹಾಕಲು ತಿಳಿಸಲಾಗಿದೆ. ನೀವೇನು ಹೇಳುತ್ತೀರಾ ಎಂದಾಗ ಆ ಸಾಧುಗಳೆಲ್ಲ ತಮ್ಮ ತಮ್ಮ ದಾರಿ ಹಿಡಿದು ಓಡಿ ಹೋದರು. ಮಹರ್ಷಿಗಳು ಶಾಂತಿಯ ಮಹಾಸಾಗರವೇ ಆಗಿದ್ದರು. ಅನುಚಿತವಾಗಿ ಏನೇ ಆದರೂ ಯಾವ ಪ್ರತಿಕ್ರಿಯೆಯನ್ನು ತೋರದೆ ಸದಾ ಸಮಚಿತ್ತರಾಗಿದ್ದರು. ಮೊದಲ ಯುರೋಪ್ನ ಭಕ್ತ ಐರೋಪ್ಯರುಗಳಲ್ಲಿ ಮೊಟ್ಟ ಮೊದಲ ಮಹರ್ಷಿಗಳಿಂದ ಆಕರ್ಷಿಸಲ್ಪಟ್ಟಿದ್ದ F.H. ಹಂಗ್ರೀಸ್ ಎಂಬುವರು. ಇವರು 1911ರಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಗಿ ಪೊಲೀಸ್ ಇಲಾಖೆಯಲ್ಲಿ ಸೇರಿದರು. ಅವರು ಎಷ್ಟರ ಅಫ್ರಿನ್ಸ್ ಗುರುವೇ, ಶ್ರೀಕೃಷ್ಣನು ಜೀಸಸನು ಮಾಡಿದಂತೆ ನಾನು ಪವಾಡಗಳನ್ನು ಮಾಡಬಲ್ಲೆನೆ. ಮಹರ್ಷಿ ಅವರ್ಯಾರಾದರೂ ಪವಾಡ ಮಾಡುವ ಸಮಯದಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಪವಾಡ ಮಾಡುತ್ತಿರುವುದೆಂದು ತಿಳಿದಿದ್ದರೆ ಅಫ್ರೀಸ್ ಸ್ವಲ್ಪ ಹೊತ್ತು ಯೋಚಿಸಿ, ಇಲ್ಲ ಗುರುವೇ, ಆಗ ಮಹರ್ಷಿಯ ಪವಾಡ ಶಕ್ತಿಗೆ ಆಕರ್ಷಿತರಾಗಿರಬಾರದೆಂದು ಪರಮ ಪುರುಷಾರ್ಥವನ್ನು ಪಡೆಯುವ ಪ್ರಯತ್ನದಲ್ಲಿ ಮುನ್ನಡೆಯುತ್ತಿರಬೇಕೆಂದು ವಿವರಿಸಿ ಹೇಳಿದರು. ತಾಯಿ ಆಳಗಮ್ಮಳ್ ಪ್ರಥಮ ಸಂದರ್ಶನವಾದಾಗಲೇ ಮಹರ್ಷಿಗಳು ತನಗೆ ತಂದೆ, ತಾಯಿ, ಬಂಧು ಬಳಗ ಇತ್ಯಾದಿ ಯಾವುದೇ ಬಾಂಧವ್ಯ ಬಂಧನವೂ ತನಗಿಲ್ಲವೆಂದು ತಾಯಿಗೆ ಸ್ಪಷ್ಟವಾಗಿ ತಿಳಿಸಿದರು. ಆದರೂ ಪುತ್ರ ಮೋಹದಿಂದ ತಾಯಿಯ ಮಗನನ್ನು ನೋಡುವ ಸಲುವಾಗಿ ತಿರುವಣ್ಣಾಮಲೆಗೆ ಬಂದು ಹೋಗುತ್ತಿದ್ದರು. ನಡೆದೇ ಇತ್ತು. ಒಮ್ಮೆ ಕ್ರಿಸ್ತಶಕ 1914ನೇ ಇಸವಿಯಲ್ಲಿ ಎಂದಿನಂತೆ ಮಗನನ್ನು ನೋಡಲು ಬಂದಿದ್ದಾಗ ಅವರ ದೇಹಾರೋಗ್ಯವು 2-3 ವಾರಗಳ ಕಾಲ ತೀವ್ರವಾಗಿ ಅಸ್ವಸ್ಥಗೊಂಡಿತು. ಅವರ ವ್ಯಾಧಿಯ ತೀರ ಉಲ್ಬಣಗೊಂಡಾಗ ಮಹರ್ಷಿಗಳು ಅರುಣಾಚಲನಲ್ಲಿ ಮೊರೆಯಿಡುತ್ತಾ, ನನಗೆ ಆಶ್ರಯ ಕೊಟ್ಟು ಭವಬಂಧನದಿಂದ ಬಿಡುಗಡೆ ಮಾಡಿದ ಅರುಣಗಿರಿಯೇ, ನನ್ನ ತಾಯಿಗೆ ಹಿಡಿದಿರುವ ಜ್ವರವನ್ನು ನೀನೇ ಬಿಡಿಸಬೇಕು. ಮೃತ್ಯುಂಜಯನಾದ ನೀನು ನನ್ನ ತಾಯಿಯನ್ನು ಮೃತ್ಯುವಿನಿಂದ ಪಾರು ಮಾಡು. ಜ್ಞಾನ ಜ್ಯೋತಿಯೇ, ನಿನ್ನ ಜ್ಯೋತಿಯಿಂದ ನನ್ನ ತಾಯಿಯನ್ನಲ್ಲಂಘಿಸಿಬಿಟ್ಟರೆ ಅಂತ್ಯಕ್ರಿಯೆಯ ಅವಶ್ಯಕತೆ ಏನಿದೆ? ನಿನ್ನನ್ನು ಬಿಟ್ಟರೆ ನನ್ನ ತಾಯಿಗೆ ಹಿಡಿದಿರುವ
ಸನ್ನಿಯನ್ನು ಲಾರಿಂದ ಸಾಧ್ಯ. ತಡವಿನ್ನೇಕೆ ಮಾಡುತ್ತಿರುವೆ ಎಂದು ಹೃದಯಂಗಳವಾಗಿ ಮೊರೆಯಿಡಲು ಅಂಗಮ್ಮಾಳ್ ಪೂರ್ಣ ಗುಣ ಹೊಂದಿ ಮಾನ ಮಧುರಿಗೆ ಹಿಂತಿರುಗಿದರು. ಆದರೆ ಬಲು ಬೇಗನೆ ತಿರುವಣ್ಣಾಮಲೈಗೆ ತಿರುಗಿ ಬರುವಂತಾಯಿತು. ಅವಳ ಜ್ಯೇಷ್ಠ ಪುತ್ರ ನಾಗಸ್ವಾಮಿಯು ಕ್ರಿಸ್ತಶಕ 1900ನೇ ಇಸವಿಯಲ್ಲಿ ಸ್ವರ್ಗಸ್ಥನಾಗಿದ್ದನು. ನಂತರ ಸ್ವಲ್ಪ ಕಾಲ ನಂತರ ಅವರ ಭಾವಂದಿರು ಕೈಲಾಸವಾಸಿಗಳಾಗಿದ್ದರು. ಕುಟುಂಬವು ಬಡ ಸ್ಥಿತಿಯಲ್ಲಿದ್ದಿತು. ಕ್ರಿಸ್ತಶಕ 1915ನೇ ಇಸವಿಯಲ್ಲಿ ಅವರ ಕನಿಷ್ಠ ಪುತ್ರ ನಾಗಸುಂದರನ ಪತ್ನಿಯು ಗಂಡು ಮಗುವನ್ನು ಪ್ರಸವಿಸಿ ಕಣ್ಮರೆಯಾದಳು. ಹೀಗೆ ಮೇಲಿಂದ ಮೇಲೆ ಒದಗಿದ ದುಃಖ ಪರಿಸ್ಥಿತಿಯಿಂದ ಮಧ್ಯಮ ಪುತ್ರನಾದ ವೆಂಕಟರಮಣನ ಆಶ್ರಮವನ್ನರಿಸುವುದು ಅನಿವಾರ್ಯವಾಯಿತು. ಕ್ರಿಸ್ತಶಕ 1916ನೇ ಇಸವಿಯಲ್ಲಿ ಮಹರ್ಷಿಗಳ ಜೊತೆಯಲ್ಲಿರುವುದೇ ಉಚಿತವೆಂದೆಣಿಸಿ ಅವರಿದ್ದೆಡೆಗೆ ಮರಳಿ ಬಂದರು. 1916ನೇ ವರ್ಷದಲ್ಲಿ ಆಳಗಮ್ಮನ ನಿರಂತರವಾಗಿ ಆಶ್ರಮದಲ್ಲಿದ್ದು ಬಿಡುವ ಸಂಕಲ್ಪದಿಂದ ಬಂದಾಗ ಆಶ್ರಮವಾಸಿಗಳಲ್ಲಿ ಕೆಲವರಿಗೆ ಚಿಂತೆ ಆಯಿತು. ಮಹರ್ಷಿಗಳಿಗೆ ಇದು ಇಷ್ಟವಾಗದೆ ಬೇರೆಗೆಲ್ಲಿಗಾದರೂ ಹೋಗಿ ಬಿಡುವರೇನೋ ಎಂದು ಶಂಕಿಸಿದರು. ಆದರೆ ಹಾಗೇನೂ ಆಗಲಿಲ್ಲ. ಸ್ವಲ್ಪ ವಿಶಾಲವಾದ ಸ್ಕಂದಾಶ್ರಮದಲ್ಲಿ ವಾಸ ಮಾಡಲು ಆರಂಭಿಸಿದ ನಂತರ ತಾಯಿಯು ಅಡಿಗೆಯ ಕೆಲಸವನ್ನು ತಾನೇ ವಹಿಸಿಕೊಂಡರು. ದರ್ಶನಕ್ಕಾಗಿ ಬಂದ ಭಕ್ತ ಜನರೆಲ್ಲರಿಗೂ ಆಹಾರದ ವ್ಯವಸ್ಥೆ ಮಾಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ತಾಯಿಯ ಇಚ್ಛೆಯಂತೆ ಕೊನೆಯ ಮಗನಾದ ನಾಗಸುಂದರನು ಆಶ್ರಮಕ್ಕೆ ಬಂದು ಇರುವಂತಾಯಿತು. ಮೊದಮೊದಲು ಆಳಗಮ್ಮಳಿಗೆ ಆಶ್ರಮವಾಸವು ಒಗ್ಗಲಿಲ್ಲ. ಭಗವಾನರ ನಡತೆ ಅಸಮಾಧಾನಕರವಾಗುತ್ತಿತ್ತು. ಭಗವಂತರು ಇತರ ಶ್ರೀಯರೊಡನೆ ಅತಿ ಸಹಜವಾಗಿ ಮಾತನಾಡುವವರು, ಆದರೆ ತಾಯಿಯೊಡನೆ ಹಾಗೆ ಮಾಡುತ್ತಿರಲಿಲ್ಲ. ಇದರಿಂದ ತಾಯಿಯ ಮನಸ್ಸಿಗೆ ವ್ಯಾಕುಲ ಉಂಟಾಗುತ್ತಿತ್ತು. ಆದರೆ ಸ್ವಲ್ಪವೇ ಸಮಯದ ನಂತರ ಹೀಗೇಕೆಂಬುದು ಆಕೆಗೆ ಅರ್ಥವಾಯಿತು. ಆಶ್ರಮದಲ್ಲಿರುವ ಎಲ್ಲರಂತೆ ತಾಯಿಯೂ ಒಬ್ಬಳು ಅಂದ ಮೇಲೆ ಅವಳಿಗೇಕೆ ವಿಶೇಷ ಸಲಿಗೆ ಸೌಕರ್ಯ? ಮಹರ್ಷಿಗಳು ಕ್ರಮೇಣ ಯಥೋಚಿತ್ತವಾಗಿ ತಾಯಿಯ ಮನಸ್ಸನ್ನು ತಮ್ಮ ಮಾತು, ವರ್ತನೆ, ಮೌನ ಇವುಗಳಿಂದ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸಿಕೊಂಡರು. ಅನೇಕ ಚಿಕ್ಕ ಪುಟ್ಟ ಕಥೆ ದೃಷ್ಟಾಂತಗಳಿಂದ ಮಡಿ ಮೈಲಿಗೆ, ಸ್ನಾನ, ಉಪವಾಸ, ಆಹಾರದ ಕಟ್ಟಳೆ ಮತ್ತು ಪ್ರಾತಾದಿಗಳಲ್ಲಿ ಸಾತ್ವಿಕ ಮರ್ಮವನ್ನು ತಿಳಿಯುವಂತೆ ಹೇಳುವರು. ಹಳೆಯ ಪೂರ್ವಾಚಾರ ಪಾರಾಯಣತೆಯನ್ನು ಹೋಗಲಾಡಿಸಿ ಮುಕ್ತಿ ಪಥವನ್ನು ಸುಗಮಗೊಳಿಸಿದರು. ಈ ರೀತಿಯಾಗಿ ಮಹರ್ಷಿಗಳು ತಾಯಿಯನ್ನು ಅವಳ ಜೀವನಾಂತ್ಯದ ಕಾಲದಲ್ಲಿ ಸಮಾಧಿಯ ಪರಮ ಪಕ್ಕದಲ್ಲಿ ಐಕ್ಯವಾಗಲು ಅರ್ಹತೆಯನ್ನು ಪಡೆದುಕೊಳ್ಳುವಂತೆ ವಿನೋದದಿಂದಲೂ ಪರಿಹಾಸ್ಯದಿಂದಲೂ ತಿಳಿ ಹೇಳುವರು. ಉದಾಹರಣೆಗೆ, ಓ ನೀನು ಹರವು ಹಾಕಿದ್ದ ಸೀರೆಯನ್ನು ಯಾರೋ ಮುಟ್ಟಿಬಿಟ್ಟರು, ಮಡಿ ಕೆಟ್ಟು ಹೋಯಿತು. ಅಯ್ಯೋ, ಇಲ್ಲಿ ನೋಡು, ಈ ನುಗ್ಗೆಕಾಯಿನೂ ಈರುಳ್ಳಿನೂ ನಿನ್ನ ಮೋಕ್ಷಕ್ಕೆ ಅಡ್ಡಿಯಾಗಿ ಬಿಟ್ಟಿದೆ ಎಂದು ತಮಾಷೆ ಮಾಡುವರು. ಅಂದಿನಿಂದ ಇಂದಿನವರೆಗೂ ಆಶ್ರಮದಲ್ಲಿ ತಂಗುವ ಭಕ್ತ ಜನರಿಗೆಲ್ಲರಿಗೂ ಅನ್ನ ಪಾನಾದಿಗಳ ವ್ಯವಸ್ಥೆಯು ನಡೆದುಕೊಂಡು ಬರುತ್ತಿದೆ. ಈ ರೀತಿಯಲ್ಲಿ ತಾಯಿಯ ಸ್ಕಂದಾಶ್ರಮದ ವಾಸ 6 ವರ್ಷಗಳ ಕಾಲ ಕಳೆಯಿತು. ಆಕೆಯ ಇಹಲೋಕವಾಸ ಮುಗಿಯುವ ಹೊತ್ತಿಗೆ ಪೂರ್ಣವಾಗಿ ಪರಿವರ್ತನೆಯಾಗಿ ಮಹರ್ಷಿಗಳ ಸಾನ್ನಿಧ್ಯವು ಆಕೆಯನ್ನು ಸಮಾಧಿಯ ನೆಲೆಗೆ ಮುಟ್ಟಿಸಿತು. 1922 ಮೇ 19ನೇ ದಿನ ಶುಕ್ರವಾರ ದೇಹಾಂತ್ಯ ಸಮೀಪಿಸಿದ ದಿನ. ಬೆಳಗಿನಿಂದ ರಾತ್ರಿ 8 ಗಂಟೆಯವರೆಗೆ ಮಹರ್ಷಿಗಳು ಆಕೆಯ ಸಮೀಪದಲ್ಲೇ ಇದ್ದು ತಮ್ಮ ಬಲಗೈಯನ್ನು ಆಕೆಯ ಹೃದಯದ ಮೇಲೂ ಎಡಗೈಯನ್ನು ಆಕೆಯ ಶಿರದ ಮೇಲೂ ಇಟ್ಟುಕೊಂಡು ಆತ್ಮವು ಪರಶಾಂತಿಯಿಂದ ಪರಮಾತ್ಮನಲ್ಲಿ ಐಕ್ಯವಾಗುವವರೆಗೂ ಕುಳಿತಿದ್ದರು. ಆ ದಿನವೆಲ್ಲ ಆಶ್ರಮದಲ್ಲಿ ಯಾರೂ ಆಹಾರವನ್ನು ಸೇವಿಸಿರಲಿಲ್ಲ. ಸಾಯಂಕಾಲ ಪುನಃ ಊಟದ ಸಿದ್ಧತೆಯಾಗಿ ಕರೆದರೂ ತಾಯಿಯ ಸಮೀಪದಿಂದ ಹೇಳಲಿಲ್ಲ. ತಾಯಿಯ ಆತ್ಮ ಪರಮಾತ್ಮನಲ್ಲಿ ಲೀನವಾದದೊಡನೆ ಅವರೆದ್ದು ಇದೀಗ ರಮಣ ಶೌಚವೆಂಬುದಿಲ್ಲ, ಎಲ್ಲರೂ ಊಟ ಮಾಡಬಹುದು ಎಂದು ಯಾವ ಭಾವೋದ್ವೇಗವೂ ಇಲ್ಲದೆ ಹೇಳಿದರು. ಎಲ್ಲರೂ ಆಹಾರವನ್ನು ತೆಗೆದುಕೊಂಡ ನಂತರ ಆ ರಾತ್ರಿಯೆಲ್ಲ ಸ್ತೋತ್ರ ಕೀರ್ತನೆಯಾದಿಗಳಿಂದ ಪ್ರತಿಧ್ವನಿಸುತ್ತಿತ್ತು.
ಬಂಧು ಬಳಗದವರು ಸಾವಿರಾರು ಭಕ್ತ ಜನರೂ ಸೇರಿದರು. ನಂತರ ತಾಯಿಯ ಪಾರ್ಥಿವ ಶರೀರವನ್ನು ಬೆಟ್ಟದಡಿಯ ಪಾಲಿ ತೀರ್ಥವೆಂಬಲ್ಲಿ ಸಮಾಧಿಗಾಗಿ ಅಗೆದಿದ್ದ ಭೂಗರ್ಭಕ್ಕೆ ಇಡಲಾಯಿತು. ಜೊತೆಯಲ್ಲಿ ವಿಭೂತಿ, ಉಪ್ಪು, ಕರ್ಪೂರ ಮತ್ತು ಸುಗಂಧ ದ್ರವ್ಯಗಳನ್ನು ಸುರಿದು ತುಂಬಿಸಿ ಆ ಸಮಾಧಿಯ ಮೇಲೆ ಒಂದು ಶಿವಲಿಂಗವು ನಂತರ ಶ್ರೀ ಚಕ್ರವು ಪ್ರತಿಷ್ಠೆ ಆಯಿತು. ಇವೆಲ್ಲವನ್ನು ಶ್ರೀ ಮಹರ್ಷಿಗಳು ಮೌನದಿಂದ ಪರಾಮರಿಸುತ್ತಿದ್ದರು. ಕೆಲವು ದಿನಗಳ ನಂತರ ಯಾರೋ ಒಬ್ಬರು ಮಾತನಾಡುವಾಗ ತಾಯಿಯು ಕಾಲವಾದರು ಎಂದರು. ಕೂಡಲೇ ಮಹರ್ಷಿಗಳು ಇಲ್ಲ ಇಲ್ಲ, ಕಾಲವಾಗಲಿಲ್ಲ, ಮುಕ್ತಿ ಪದವನ್ನು ಪಡೆದರು ಎಂದು ತಿದ್ದಿ ಹೇಳಿದರು. ಮತ್ತೊಂದು ಸಮಯದಲ್ಲಿ ಹೌದು, ಅಂತ್ಯಕಾಲದಲ್ಲಿ ಮಾಡಿದ ಪ್ರಯೋಗವು ತಾಯಿಯ ವಿಷಯದಲ್ಲಿ ಸಿದ್ಧಿಯಾಯಿತು. ಅದೇ ಪ್ರಯೋಗವು ಪಳನಿ ಸ್ವಾಮಿಯ ವಿಷಯದಲ್ಲಿ ಸಿದ್ಧಿಸಲಿಲ್ಲ. ಕಾರಣ ಪಳನಿ ಸ್ವಾಮಿಯು ಕೊನೆಯ ಗಳಿಗೆಯಲ್ಲಿ ತನ್ನ ಕಣ್ಣುಗಳನ್ನು ತೆರೆದುಕೊಂಡೇ ತನ್ನ ಪ್ರಾಣವನ್ನು ಬಿಟ್ಟನು ಎಂದರು. ತಾಯಿಯವರ ದೇಹಾವಸಾನ ಕಾಲದಲ್ಲಿ ಆಕೆಯ ಹೃದಯದ ಮೇಲೊಂದು ಕೈಯನ್ನು, ಶಿರದ ಮೇಲೊಂದು ಕೈಯನ್ನು ಇಟ್ಟುಕೊಂಡು 10-12 ಗಂಟೆಗಳ ಕಾಲ ಮಾಸ್ಟರ್ಸ್ 10-12 ಗಂಟೆಗಳ ಕಾಲ ಕುಳಿತಿದ್ದಾಗ ಅಂತ್ಯಕಾಲದಲ್ಲಿ ತಾಯಿಯವರಿಗಾದಾಗ ಅನುಭವಗಳನ್ನು ವಿವರಿಸುತ್ತಾ ಅವಳ ಪೂರ್ವಾರ್ಜಿತ ಕರ್ಮಕ್ಕನುಗುಣವಾಗಿ ವಾಸನೆಗಳು ಮೇಲಿಂದ ಮೇಲೆ ಅಲೆಯಾಗಿ ಬರಲಾರಂಭಿಸಿದವು. ಪೂರ್ವ ಕರ್ಮಾನುಭವದಿಂದಾಗಿ ವಿಪಾಕಗೊಂಡಿದ್ದ ಅಂತಃಸ್ಮೃತಿಯೂ ಸಹ ಭವಿಷ್ಯ ಫಲದ ಹಾದಿ ಹಿಡಿದು ವೇಗದಿಂದ ಬರಲಾರಂಭಿಸಿತು. ಜೀವಾತ್ಮನ ಅಂತರಂಗದ ವಿಚಾರ ವೇದಿಕೆಯ ಮೇಲೆ ಒಂದರ ಮೇಲೊಂದು ದೃಶ್ಯಗಳು ಅವಳ ಮುಂದೆ ತೋರಿ ಅದೃಶ್ಯವಾಗುತ್ತಿತ್ತು. ಹಸ್ತಸ್ಪರ್ಶ ಪ್ರಯೋಗದ ಪರಿಣಾಮವಾಗಿ ಪುನರ್ಜನ್ಮವು ತಪ್ಪಿ ಪರಮಾತ್ಮನಲ್ಲಿ ಲೀನವಂತಾಯಿತು. ಅದೇ ಈಗ ಶ್ರೀ ಮಾತೃಭೂತೇಶ್ವರ ಗುಡಿಯಾಗಿ ಶ್ರೀಕಾಲದಲ್ಲಿಯೂ ಪೂಜಾ ವಿಧಿ ವಿನಿಯೋಗಗಳಲ್ಲಿಯೂ ವಿಶೇಷ ದಿನಗಳಲ್ಲಿ ಶ್ರೀಚಕ್ರ ಪೂಜೆಯು ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ವೈಶಾಖ ಬಹಳನೆಯ ದಿನ ಪ್ರತಿ ವರ್ಷವೂ ಮಹಾ ಪೂಜಾದಿ ಉತ್ಸವಗಳು ವಿಜೃಂಭಣೆಯಿಂದ ಜರುಗುತ್ತಿದೆ. ಮೇಡಮ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಟೈಮ್ ಆಯ್ತಾ ಸರ್? ಆಯ್ತು ಮೇಡಮ್, ಟೈಮ್ ಆಯ್ತು. ಓಕೆ. ತುಂಬಾ ಇದೆ ಅವ್ರದ್ದು. ಓಕೆ, ಚೆನ್ನಾಗಿತ್ತು. ಹೌದು, ಕಂಟಿನ್ಯೂ ಮಾಡ್ತೀನಿ ಸರ್. ನೆಕ್ಸ್ಟ್ ಇದ್ರಲ್ಲಿ ಓಕೆ ಮೇಡಮ್. ಓಕೆ. ನಮಸ್ತೆ ಮಾಸ್ಟರ್ಸ್ ಎಲ್ರಿಗೂ. ನಮಸ್ತೆ ಸರ್. ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ರಮಣ ಮಹರ್ಷಿಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು. ಎಲ್ಲರಿಗೂ ಓದೆ ಅಂತೂ ತಿಳ್ಕೊಳಕ್ ಆಗಲ್ಲ. ಅಂದ್ರೆ ಆಗೋಲ್ಲ ಅಂತಲ್ಲ, ಅಟ್ ಎ ಟೈಮ್ ಎಲ್ಲರಿಗೂ ಒಂದೇ ಸರಿ ಆಗಲ್ಲ. ಇವಾಗ ನೋಡಿ, ನೀವೊಬ್ರು ಮತ್ತೆ ಎಲ್ಲರೂ ಸಾಧ್ಯವಾದರೆ ಅರುಣಾಚಲಕ್ಕೆ ಒಂದ್ಸರಿ ಹೋಗಿ ಬನ್ನಿ. ಎಲ್ಲರೂ ಭಗವಂತನೇ ಕರ್ಕೊಂಡು ಹೋಗ್ತಾನೆ. ನಮ್ಗೆ ದೂರ ಇದೆ, ಆಗಲ್ಲ, ಕೈ ಆಗಲ್ಲ, ಕಾಲ ಯಾವುದೂ ಇಲ್ಲ. ಅಗಿರಿ ಸುತ್ತಿದ್ರೇನೆ ಮುಕ್ತಿ. ಅರುಣಾಚಲ ಅಂತ ನಾವು ಕೊನೆ ಸರಿ ತನಕನೂ ಅದು ಭಗವಂತ ನಮ್ದು ಹೇಳ್ಕೊಂಬಂದ್ರೆ ಬಾಯಲ್ಲಿ, ಕೊನೆಗೆ ನಾವು ಶಿವೈಕ್ಯರಾದಾಗ ನಾವು ಶಿವಲಿಂಗಕ್ಕೆ ಹೋಗ್ತೀವಿ. ನಾವು ಪುನರ್ಜನ್ಮ ತಾಳಲ್ಲ. ಅದೇ ಆದ್ರೆ ನಮ್ಮಲ್ಲಿ ಇದೆ ಇವಾಗ ಸ್ವಲ್ಪ. ಯಾಕೆಂದ್ರೆ ನಾವು ಇದಕ್ ಬಂದಿದೀವಿ, ಧ್ಯಾನಕ್ಕೆ ಬರ್ದವ್ರಿಗೆ ಅದು ನಾವು ಅದಕ್ಕೆ ಹೇಳೋದು, ತಿಳಿ ಹೇಳಿ ಎಲ್ಲರಿಗೂ. ಒಬ್ಬೊಬ್ರು 5-5 ಜನನ ಕರ್ಕೊಂಡ್ ಬನ್ನಿ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸರ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ಎಸ್ ಮೇಡಮ್. ನಮಸ್ತೆ ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಪ್ರೇಮಲತಾ ಮೇಡಮ್. ರಮಣ ಮಹರ್ಷಿ ಬಗ್ಗೆ ಸಾಕಷ್ಟು ತಿಳಿಬೇಕು ಸರ್. ತಿಳಿದೆ ಒಂದ್ ದೊಡ್ಡದು, ತುಂಬಾ ದೊಡ್ಡದಾಗಿದೆ ಅವ್ರದ್ದು. ಒಂದು ಚರಿತ್ರೆ ರಮಣ ಮಹರ್ಷಿ ತುಂಬಾ ಚೆನ್ನಾಗಿ ಕೊಟ್ರಿ ಮೇಡಮ್. ನಮಸ್ತೆ. ತುಂಬಾ ಧನ್ಯವಾದಗಳು. ಈಗ ಅಷ್ಟೇ ಮೇಡಮ್ ಸರ್, ಅದು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ, ಮೈಸೂರಲ್ಲಿ ಇದ್ದೇನೆ. ನೆನ್ನೆನೂ ಮಾಡ್ದೆ. ಕತೆ ಸ್ಟೋರಿ ಅದು. ನಾವು ಯೋಗ ನಿದ್ರೆ ಊಟ ಬಿಡ್ತೇವೆ ಸರ್. ಹಾಗೆ ನಿದ್ರೆ ಬಿಡ್ತಾರೆ. ಯೋಗ ನಿದ್ರೆಗೆ ಸಾಕಷ್ಟು ಮಾಡ್ತಾ ಇರ್ತೀನ. ಹಾಗೆ ಹಾಡ್ ಕೇಳ್ತಾ ರಾಘವೇಂದ್ರದ್ದು ಇವತ್ತ ಸರ್, ಅರುಣ್ ಸರ್ ರಾಘವೇಂದ್ರದ್ದು ಹಾಡ್ ಹಾಕಿದ್ರಲ್ಲ, ಕೇಳ್ತಾ ಒಟ್ಟಾಗಿದೆ ಸರ್. ಆದ ತಕ್ಷಣ ಒಂದ್ ಹಸು ಸರ್, ಬಸವ
ಮೈ ಮೇಲೆ ಬಣ್ಣದ್ದು ಒಲಿ ಒರ್ಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ ಬಸವ ಕಾಣಿಸ್ತಾರೆ ಎದುರಿಗೆ ನನ್ ಕಣ್ಮುಂದೆ. ರಾಘವೇಂದ್ರದ್ದು ಹಾಡ್ ಕೇಳ್ತಾ ಧ್ಯಾನ ಮಾಡ್ತಾ ಅದ್ ಕಂಡಿದ್ದಿತ್ತು ಸರ್. ತುಂಬಾ ಖುಷಿ ಆಯ್ತು ನನ್ಗೆ. ಯಾಕೆ ನಮ್ ಬಸವಣ್ಣ, ನಮ್ದು ಮನೆ ದೇವ್ರ ಬಸವಣ್ಣ ಸರ್. ಹಾಗೆ ಬಸವ ಕಾಣ್ತಲ್ಲ ಅಂತೇಳಿ ಎಷ್ಟು ಖುಷಿ ಆಗ್ಬಿಡ್ತು. ದೇವ್ರು ಹುಡುಕಿ ಹೋಗ್ಬೇಕದ್ದಿಲ್ಲ, ನಮ್ಮ ಮೇಲೆ ಧ್ಯಾನದಲ್ಲೇ ನಾವು ದೇವ್ರನ್ನ ಕಾಣ್ಬೋದು ಅಂತ ಸರ್. ತುಂಬಾ ಚೆನ್ನಾಗಿತ್ತು ಸರ್. ನಾನು ಹೌದು ಮೇಡಮ್, ಸುಕೃತ ಇರ್ಬೇಕು. ಅವ್ರ ಭಗವಂತಂದಿದ್ರೆ ಹೌದು ಖಂಡಿತ ಕರ್ಕೊಂಡು ಹೋಗ್ತಾರೆ. ಹೌದು. ಹಾಗೆ ಸ್ವಲ್ಪ ಕಾಲುಗಳು ಊದ್ಕೊತವೆ, ಎರಡು ಊದ್ಕೊಂಡಿದ್ದಾವೆ ಸರ್ ಕಾರಣ ಸರ್. ನೀವು ಹೋಗ್ ಬನ್ನಿ ಮೇಡಮ್ ಅರುಣಾಚಲ ಬೆಟ್ಟಕ್ಕೆ. ಅದೇರೆ ಕಾಲ್ ಕೊಟ್ಟು ಮತ್ತೆ ಜಾಸ್ತಿ ಕೊಟ್ಟಿ ಕರ್ಕೊಂಡು ಹೋಗ್ತದೆ ಗಿರಿಗೆ. ಗಿರಿ ಸುತ್ತಿ ಅನ್ಸಿ. ಅರುಣಾಚಲ ಅದೇ ಮೇಡಮ್ ಹೇಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಅರುಣಾಚಲ ಹೋಗ್ ಬನ್ನಿ ಅಂತಾರೆ. ನಮ್ಗೆ ಅದೆಲ್ಲ ಗೊತ್ತಾಗ್ತಲ್ಲ ಮೇಡಮ್. ಅದೇ ಧ್ಯಾನ ಬಂದು ಈಗಷ್ಟೇ, ಅದೆಲ್ಲ ನಮ್ಗೆಲ್ಲ ಗೊತ್ತಿಲ್ಲ. ಈ ಅರುಣಾಚಲ ಬಗ್ಗೆ ಇರ್ಬೋದು, ಈ ರಮಣ ಮಹರ್ಷಿ ಅವ್ರ ಬಗ್ಗೆ ಇರ್ಬೋದು, ಈ ಸಾಹಿತ್ಯಗಳ ಕವಿಗಳ ಬಗ್ಗೆ ಇರ್ಬೋದು, ಪ್ರತಿಯೊಂದು ನಮ್ಗೇನು ಗೊತ್ತಿಲ್ಲ ಮೇಡಮ್. ಈಗಷ್ಟೇ ನಾವ್ ಧ್ಯಾನಕ್ ಬಂದ್ಮೇಲೆ, ಆಧ್ಯಾತ್ಮಿಕ್ ಬಂದ್ಮೇಲೆ ಪ್ರತಿ ಒಂದುವೆ ತಿಳಿತಾ ಇದೆ. ಈ ಗುಡಕೆಲ್ಸಕ್ ಬಂದಾಗಂತೂ ಸಾಕಷ್ಟು ತುಂಬಾನೇ ಚೆನ್ನಾಗಿದೆ. ಗುಡಕೆಲ್ಸ ಚೆನ್ನಾಗ್ ಬರ್ತಾ ಇದೆ. ನಾವು ಕೂಡ ಮಾಡ್ತಾ ಇರ್ತೇನ ಚಾರ್ಜರ್. ಕಂಟಿನ್ಯೂ ಮಾಡ್ತಾ ಇದ್ದೆ. 12 ದಿನ ಆಯ್ತು. ರಾತ್ರಿ ಧ್ಯಾನದಲ್ಲಿ ವಿರೂಪಾಕ್ಷ ಅರುಣಾಚಲೇಶ್ವರನ್ ನೆನ್ಸ್ಕೊಳ್ಳಿ. ಭಗವಂತ ಹಾ ನಿಮ್ಮನ್ನ ಕರ್ಕೊಂಡು ಹೋಗೇ ಹೋಗ್ತಾರೆ. ಯಾವ್ದು ಉದಾಹರಣೆಗಳಿಲ್ಲ. ದೂರ ನಡೆಯಕ್ಕಾಗಲ್ಲ, ಇದೆಲ್ಲ ಇಲ್ಲ. ಕೃಪಾ ಕಟಾಕ್ಷ ಹಾ ಖಂಡಿತ ಆಗತ್ತೆ ಮೇಡಮ್. ಹೌದು. ತುಂಬಾ ಎಲ್ಲಾ ಚೆನ್ನಾಗಿ ಮಾಸ್ಟರ್ ಚೆನ್ನಾಗಿ ತಿಳಿಸ್ಕೊಟ್ರಿ. ಚೆನ್ನಾಗ್ ಬಂತು. ಇಷ್ಟ ಆಯ್ತು ನಂಗೆ. ಇನ್ನ ಕೇಳ್ಬೇಕು ಅನಿಸ್ತಾ ಇತ್ತು. ಹಾಗೆ ಯೋಗ ನಿದ್ರೆ ಕರ್ಕೊಂಡ್ ಹೊಟ್ಟೋದ್ರಿ. ಕೇಳ್ತಾ 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 ಹಾಗೆ ಕಣ್ ಮುಚ್ಬಿಟ್ಟಿದ್ದೀನಿ. ಅದೇ ಧ್ಯಾನಗೆ ಹೊಟ್ಟೋಗ್ಬಿಟ್ಟಿದ್ದೀನಿ ನಾನು ಇವಾಗ. ಆ ರೀತಿ ಕಂಪ್ಲೀಟ್ ಮಾಡ್ತೀನಿ ಮೇಡಮ್. ಇದು ಕಂಪ್ಲೀಟ್ ಮಾಡಿ ಪೂರ್ತಿ ಮುಗಿಸಿ ಮೇಡಮ್. ಚೆನ್ನಾಗಿದೆ. ರಮಣ ಮಹರ್ಷಿ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಇನ್ನಷ್ಟು ಕೇಳ್ಬೇಕು ಅನ್ಸುತ್ತೆ ಮೇಡಮ್. ತುಂಬಾ ಚೆನ್ನಾಗಿದೆ. ಓಕೆ, ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಮಾಸ್ಟರ್, ಎಲ್ಲರೂ ಆಮೇಲೆ ನೀವು ಪದ್ಮಾ ಮೇಡಮ್ ಹೇಳಿದ್ರಿ ಕಾಲು ದಪ್ಪ ಆಗಿದಾವೆ ಅಂತ ಹೇಳಿದ್ರಲ್ಲ. ಆಗ್ತದೆ. ಅದಕ್ಕೆ ಬೆಳಗ್ಗೆ ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು. ಆಮೇಲೆ ಅದಕ್ಕೂ ಆಗಿಲ್ಲ ಅಂತಂದ್ರೆ ಅದು ಎನರ್ಜಿ ನಾವು ರಾತ್ರಿ ಎಲ್ಲ ಕುತ್ಕೊಂಡಿರ್ತೀವಲ್ಲ. ಉದಾಹರಣೆಗೆ ನೀವು ತುಂಬಾ ಲಾಂಗ್ ಗಿರ್ನಿ ಮಾಡಿದ್ರೆ ಕುತ್ಕೊಂಡು, ಅವಾಗೂ ಕಾಲು ದಪ್ಪ ಆದಂಗೆ ಆಗಿರ್ತದೆ. ಅಂದ್ರೆ ಜಾಸ್ತಿ ಅಲ್ಲಿ ನಾವು ಓಡಾಡಿರಲ್ಲ, ಕುತ್ಕೊಂಡಿರ್ತೀವಿ. ಮತ್ತೆ ಮೇಲಿಂದ ಎನರ್ಜಿ ಫ್ಲೋ ಆಗಿರ್ತದಲ್ಲ, ಒಂದು ಕಡೆ ಕೆಳಗಡೆ ಹೋಗಿ ಫುಲ್ ಅದು ಸ್ಟೋರ್ ಆಗಿರ್ತದೆ. ಹಂಗಾಗಿ ಆಮೇಲೆ ಅದು ನೋವಿರಲ್ಲ, ಆದ್ರೆ ಕಾಲ್ ಮಾತ್ರ ದಪ್ಪ ಆದಂಗೆ ಆಗಿರ್ತದೆ. ಒಂದೊಂದು ಬೆಳ್ಳೆಲ್ಲ ಇಷ್ಟಿಷ್ಟು ದಪ್ಪ ಆಗಿರ್ತವೆ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ಅದೇ ಸ್ವಲ್ಪ ಜಂಪಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು. ಜೊತೆಗೆ ಬಿಸಿನೀರಲ್ಲಿ ಒಂದು 15-20 ನಿಮಿಷ ಕಾಲು ಇಟ್ಕೊಂಡು ಕುತ್ಕೋಬೇಕು. ಕಾಲು ಬಿಸಿ ನೀರು ಇರ್ತದಲ್ಲ, ಕಾಲು ಒಂದು ಬಕೆಟ್ ಅಲ್ಲಿ ಹಾಕೊಂಡು ಅಥವಾ ಒಂದು ಟಬ್ಬಲ್ಲಿ ಬಿಸಿನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀವು ಎರಡೂ ಕಾಲುಗಳನ್ನು ಇಟ್ಕೊಂಡು ಕೂತ್ಕೊಂಡ್ರೆ ಅದು ಹೀಲ್ ಮಾಡುತ್ತೆ. ಆಯ್ತಾ? ಅದೆಲ್ಲ ಇಳಿತದೆ ನೋವು. ಅಂದ್ರೆ ಬಾವು ಆಗಿರ್ತದಲ್ಲ, ದಪ್ಪ ಆಗಿರ್ತದಲ್ಲ ಕಾಲು, ಅದೆಲ್ಲ ನಿಧಾನ ಚಟ್ಟತಾ ಬರ್ತದೆ. ಆಯ್ತಾ? ಆಮೇಲೆ ಅದು ದೇಹದಲ್ಲಿರೋ ಹೀಟನ್ನು ಕಡೆ ಎಳಿತದೆ. ಜೊತೆಗೆ ಸ್ಟ್ರೆಸ್ ಏನಾದ್ರು ಇದ್ರೆ ಅದನ್ನು ಕೂಡ ಎಳೆಯುತ್ತೆ. ಆಯ್ತಾ? ಹಾಗೆ ಮಾಡಿ. ಬಿಸಿನೀರಲ್ಲಿ ಕಾಲು ಇಟ್ಕೊಳ್ಳಿ, ಒಂದು 20 ನಿಮಿಷ ಇಟ್ಕೊಂಡ್ರೆ ಫುಲ್ ಅದು ದಪ್ಪ ಆಗಿರೋದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಹೆದರಂಥದ್ದು ಏನಿಲ್ಲ, ಅದು ಸಹಜ. ಎಲ್ಲರಿಗೂ ಒಂದೊಂದು ಟೈಮ್ ಆಗುತ್ತದೆ. ಎಲ್ಲರಿಗೂ ಆಗಲ್ಲ, ಒಂದೊಂದು ಟೈಮ್ ಕೆಲವರಿಗೂ ಆಗುತ್ತೆ. ಓಕೆ. ಆಮೇಲೆ ತಲೆ ಭಾರ ಆದಂಗೆ ಆಗ್ತದೆ ಒಂದೊಂದು ಟೈಮ್. ಅದು ಎನರ್ಜಿ ಸ್ಟೋರ್ ಆಗಿರ್ತದಲ್ಲ, ಅವಾಗ ತಲೆಯನ್ನೆಲ್ಲ ಫುಲ್ಲು ಶೇಕ್ ಮಾಡಬೇಕು ಜೋರು. ಒಂದು 5-10 ನಿಮಿಷ ಚೆನ್ನಾಗಿ ಹಿಂಗೆ ಫುಲ್ ನಾವು ವೈಬ್ರೇಟ್ ಮಾಡಿದರೆ ಅವಾಗ ಅದು ಇದು ಆಗ್ತದೆ. ಆಮೇಲೆ ಈ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಎಲ್ಲರೂ ಧ್ಯಾನ ಆದಮೇಲೆ ಸ್ವಲ್ಪನಾದ್ರೂ ಏನಾದರೂ ಬಾಡಿ ಫುಲ್ ವೈಬ್ರೇಟ್ ಆಗೋ ಹಾಗೆ ಏನಾದರೂ ಎಕ್ಸಸೈಸ್ ಮಾಡಬೇಕು. ನಾವು 5 to 6 ಎಕ್ಸಸೈಸ್ ಮಾಡಿಸ್ತೀವಿ, ಕೆಲವರು ಮಾಡಲ್ಲ ಅದನ್ನ. ಕೆಲವರು ಅಷ್ಟೊಳಗನೆ ಸ್ವಿಚ್ ಆಫ್ ಆಗಿ ಅಥವಾ ನೆಟ್ವರ್ಕ್ ಖಾಲಿಯಾಗಿ ಇಂಟರ್ನೆಟ್ ಇಲ್ಲದೆ ಕ್ಲೋಸ್ ಆಗಿರ್ತಾರೆ, ಅಥವಾ ಕೆಲವರು ಯೋಗ ನಿದ್ರೆಯಲ್ಲಿ ಇರ್ತಾರೆ, ಮಾಡ್ಲಿಕ್ಕೆ ಆಗೋಲ್ಲ. ಆಮೇಲೆ ಆದ್ರೂ ಕೂಡ ನೀವು ಮನೆಯಲ್ಲಿ
ಸ್ವಲ್ಪ ಜಂಪಿಂಗ್ ಮಾಡೋದಿರ್ಬೋದು. ಆಯ್ತಾ, ಮೆಟ್ಲುಗಳಿದ್ರೆ ಹತ್ತಿ ಇಳಿದು ಮಾಡೋದು. ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ಬಾಡಿಗೂ ಎಕ್ಸರ್ಸೈಸ್ ಆಗ್ತದೆ. ಆಯ್ತಾ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನೀವು ಬರೀ ಇದು ಮಾಡಿದ್ರೆ ಮತ್ತೆ ಇದಾಗ್ತದೆ ಸ್ವಲ್ಪ. ಹಾಗೆ ಮಾಡಿ, ಏನೋ ಹೆದರ್ಕೊಳ್ಳೋಂಥದ್ದು ಏನಿರಲ್ಲ, ಆರಾಮ್ಸೆ ಮಾಡಿ. ಒಳ್ಳೆ ಹೈ ಎನರ್ಜಿ ಇರುತ್ತೆ. ಆಮೇಲೆ ಏನು, ಹಗಲಂತೂ ನಾವು ಭಾಳ ಹೊತ್ತು ಧ್ಯಾನ ಮಾಡ್ಲಿಕ್ಕೆ ಆಗೋಲ್ಲ, ಡಿಸ್ಟರ್ಬೆನ್ಸ್ ಭಾಳ ಇರ್ತದೆ. ಆ ಒಂದು ಸಮಯ ಸಿಗೋಲ್ಲ. ಸಮಯ ಸಿಕ್ಕರೂ ಕೂಡ ಔಟ್ಸೈಡ್ ಇಂದ ಸೌಂಡ್ಸ್ ಬರ್ತಾ ಇರುತ್ತೆ, ಒಂದು ಫೋನ್ ಬರುತ್ತೆ, ಇಲ್ಲ ಮನೇಲಿ ಡಿಸ್ಟರ್ಬ್ ಮಾಡ್ತಾರೆ, ಇಲ್ಲ ಯಾರೋ ಬರ್ತಾರೆ, ಒಂದಲ್ಲ ಒಂದು ಸಮಸ್ಯೆ ಇರ್ತದೆ. ಆದ್ರೆ ರಾತ್ರಿ ಆದ್ರೆ ಯಾರೂ ಕೇಳೋದಿರಲ್ಲ. ರಾತ್ರಿ ಇಡೀ ಕೂತ್ಕೊಳ್ರಿ, ಆರಾಮ್ಸೆ ಎಷ್ಟೊತ್ತು ಬೇಕಾದ್ರೂ ಧ್ಯಾನ ಮಾಡಿ. ಆಯ್ತಾ, ಆರಾಮ್ಸೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಎರಡನೇದು, ಆ ಹೆದರ್ಬಾರ್ದು. ಎಲ್ಲರಿಗೂ ಸಾಧ್ಯ ಇದೆ. ಫಸ್ಟು ಆ ಕಾನ್ಸೆಪ್ಟ್ ಕೇಳೇ ಹೆದರಿ ಬಿಡ್ತಾರೆ ಕೆಲವರು. ಬೆಳಿಗ್ಗೆವರೆಗೂ ಮಾಡ್ಬೇಕಾ ಅಥವಾ ರಾತ್ರಿ ಎಲ್ಲ ಕೂತ್ಕೊಳ್ಬೇಕಾ, ಅದು ಸಾಧ್ಯ ಆಗ್ತದ ನಮಗೆ, ಆಮೇಲೆ ನಿದ್ದೆ ಇಲ್ಲ ಅಂದ್ರೆ ಏನಾಗ್ತದೆ, ಹಾಗೆ ಹೀಗೆ ಎಲ್ಲ ಯೋಚನೆ ಮಾಡ್ತಾರೆ. ನೀವು ರಾತ್ರಿ ಮಲಗಿದ್ರೆ ಎಷ್ಟು ಎನರ್ಜಿ ಬರ್ತದೋ ಅಥವಾ ಎಷ್ಟು ರಿಲ್ಯಾಕ್ಸ್ ಆಗಿರ್ತದೋ, ಅದಕ್ಕಿಂತಲೂ 5-6 ಪಟ್ಟು ಜಾಸ್ತಿ ರಿಲ್ಯಾಕ್ಸ್ ನಿಮಗೆ ಧ್ಯಾನದಲ್ಲಿ ಆಗಿರುತ್ತೆ. ಆಯ್ತಾ. ಅಂದ್ರೆ ಕೆಲವೊಮ್ಮೆ ನೀವು ಮಲಗಿ ಎದ್ರು ಕೂಡ ಮೈ ಎಲ್ಲ ಹಿಡ್ಕೊಂಡಿರೋದು, ಕೈ ಕಾಲೆಲ್ಲ ಅಂದ್ರೆ ಬಾಡಿ ಪೇನ್ ಇದ್ದಂಗೆ ಅನುಭವ ಇರ್ಬೋದು. ಆದ್ರೆ ನೀವು ಧ್ಯಾನ ಮಾಡಿ ಬೆಳಗ್ಗೆವರೆಗೂ ಧ್ಯಾನ ಮಾಡಿದವರಿಗೆ ಏನೋ ಒಂಥರ ಸ್ಪೆಷಲ್ ಎನರ್ಜಿ ತರ ಫುಲ್ ಆಕ್ಟಿವ್ ಆಗಿ ಸ್ಪೆಷಲ್ ಎನರ್ಜಿ ಇರ್ತದೆ. ಆಯ್ತಾ, ಆ ತರ ಫೀಲ್ ಆಗ್ತದೆ. ಅದು ಬಿಟ್ಟು ಏನೋ ಹಿಡ್ಕೊಂಡಿದೆ ಕೈ ಕಾಲು ಈ ತರ ಎಲ್ಲ ಅನ್ಸಲ್ಲ. ಹಂಗಾಗಿ ಆಮೇಲೆ ಏನಿಲ್ಲ, ತುಂಬಾ ಸಿಂಪಲ್. ಚೇರ್ ಮೇಲೆ ಕೂತ್ಕೊಂಡಿರ್ತೀರಿ, ನಿದ್ದೆ ಬಂದ್ರೆ ಇಳಿದು ಹೋಗಿ ಮಲ್ಕೋಬಾರ್ದು ಅಷ್ಟೇ. ಚೇರ್ ಏನು, ಚೇರಲ್ಲಿ ಧ್ಯಾನದಲ್ಲೇ ನಿದ್ರೆಗೆ ಜಾರಬೇಕು. ಅದನ್ನೇ ಯೋಗ ನಿದ್ರೆ ಅಂತ ಕರಿತೀವಿ. ಆಯ್ತಾ, ಧ್ಯಾನದಲ್ಲೇ ನಿದ್ರೆಗೆ ಜಾರಬೇಕು. ಯೋಗ ನಿದ್ರೆ ಫಸ್ಟ್ ಸಿಟ್ಟಿಂಗ್ ಕೂರೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಆದಷ್ಟು ಕೂರೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ಸಹಜವಾಗಿ ಇದಾಗ್ತದೆ. ಹ್ಮ್. ಮೇಡಮ್. ಅದೇ ಸರ್. ಹಾ, ಓಕೆ ಸರ್, ಎಲ್ಲ ಸರ್ ಆಯ್ತು, ಹೇಳಿದ್ದೆಲ್ಲ ಕರೆಕ್ಟ್ ಸರ್. ನಮ್ಗೆ ಹ್ಮ್ ನನ್ನಲ್ಲಿ ಏನಾಯ್ತದೆ ಅದನ್ನ ನೀವ್ ಹೇಳಿದೀರಾ, ಹ್ಮ್ ಹಾಗೇನೆ ಮಾಡ್ತಾ ಇದ್ದೀನಿ ಸರ್. ನನಗೆ ಚಾರ್ಜರ್ ತೀರೋಗ್ ಬಿಡ್ತದೆ, ಚಾರ್ಜರ್ ಹಾಕ್ಬಿಡ್ತೀನಿ. ಹ್ಮ್ ಹೀಗೆ ಕುತ್ಕೋತೀನಿ ಸರ್. 12 ದಿನ ಆಯ್ತು ಇವತ್ತಿಗೆ. ವೆರಿ 12 ದಿನದಿಂದ ಮಾಡ್ತಿದ್ದೆ, ಅದು ರಿಲೀಸ್ ಆಗ್ಬಿಡುತ್ತೆ ಸರ್. ನನ್ನ ತಲೆ ಬುಂಡೆ ನೋವು ಅಂತ ಅನ್ನೋದೊಂದೇ ಹ್ಮ್ ಅಷ್ಟೊತ್ತಿರುತ್ತೆ. ಆಮೇಲೆ ಸರ್ ರಿಲೀಸ್ ಆಗುತ್ತೆ ಸರ್. ಹ್ಮ್ ಎಕ್ಸರ್ಸೈಸ್ ಅಲ್ಲಿ ಹೇಳ್ಕೊಡ್ತೀರಲ್ಲ, ಅವಾಗ ಒಂದ್ ಸ್ವಲ್ಪ ಮಾಡ್ಕೋತೀನಿ ನಾನು ಅವನ್ನೆಲ್ಲ. ಹ್ಮ್ ಒಂದು ಈ ಕಾಲು ಅಂತಂದ್ರೆ ಮೆಟ್ಲು ಇಳಿಯೋದು ಮಾಡೋದು ಮಾಡ್ತಾ ಇದ್ದೀನಿ. ಅದೇ ತರ ಹ್ಮ್ ಮಾಡ್ಕೊಂತ ಇದ್ದೀನಿ ಸರ್ ನಾನು. ಕರೆಕ್ಟ್. ಮಾಡ್- ಏನು ಆಗಲ್ಲ, ಅದು ಎದ್ರಕ ಭಯ ಅಂತ ಅದು ಏನು ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಏನು ಎದ್ರಕೊಳ್ಳಲ್ಲ ಅದಕ್ಕೆಲ್ಲ. ಪಾಸಿಟಿವ್ ಆಗಿ ಇರ್ತೀನಿ ಸರ್. ಅದು ರಿಲೀಸ್ ಆಗತ್ತೆ ಅಂತ ಗೊತ್ತು, ಇವತ್ತೆಲ್ಲ ನಾಳೆ ರಿಲೀಸ್ ಆಗತ್ತೆ, ಹ್ಮ್ ಅದಕ್ಕೇನ್ ತೊಂದ್ರೆ ಇಲ್ಲ ಅಂತ. ಆದ್ರೆ ಎಷ್ಟು ಬುಡ ನೋವು ಬರುತ್ತೆ ಅಂತ ಬೇರೆಯವ್ರಾದ್ರೆ ಹ್ಮ್ ಎದ್ರಕತ್ತಿದ್ರೇನೋ. ಆದ್ರೆ ನಾನ್ ಮಾತ್ರ ಎದ್ರಕೊಳ್ಳಲ್ಲ ಅದಕ್ಕೆಲ್ಲ. ಅಯ್ಯೋ, ಧ್ಯಾನ ಅಷ್ಟೇ ಹೋಗುತ್ತೆ, ಹ್ಮ್ ಅದೇ ರಿಲೀಸ್ ಮಾಡೇ ಮಾಡುತ್ತೆ ಅಂತಂದಾಗ ಮತ್ತೆ ಅದು ರಿಲೀಸ್ ಆಗ್ಬಿಡುತ್ತೆ. ಎಷ್ಟು ಖುಷಿ ಆಯ್ತಾಗ ನೀವ್ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ನೆಸ್ ಆಗ್ತೀವಿ ಅಂತ. ಖಂಡಿತ ಸರ್, 2:30ಗೆ ಎದ್ದು ಸ್ನಾನಕ್ಕೆ ಹೋಗ್ತೀನಿ, ಸ್ನಾನ ಮುಗಿಸ್ತಾ ಬರ್ತೀನಿ. ಮತ್ತೆ ನೀವು ಇದ್ ಕೊಡ್ತೀರಲ್ಲ, ಏನು ಆಕ್ಟಿವೇಶನ್ ಚಕ್ರಗಳದು, ಹ್ಮ್ ಅದನ್ನ ಮಾಡ್ಕೊತೀನಿ. ಕುಂಡಲಿ ಮಾಡ್ಕೊತೀನಿ ಸರ್. ಅಷ್ಟಕ್ಕೆ ಟೈಮ್ ಆಗ್ಬಿಡುತ್ತೆ. 4:30ಗೆ ನಮ್ ಮೇಡಮ್ದು ಸ್ವಲ್ಪ ಕ್ಲಾಸ್ ಅಟೆಂಡ್ ಮಾಡ್ಬೇಕಾಯ್ತಾ, ಆ ಕಡೆ ಹೋಗ್ಬಿಡುತ್ತೆ. ಅದು 2 ಅವರ್ ಧ್ಯಾನ ಆಗುತ್ತೆ ಸರ್. ಈ ಹ್ಮ್ ರೀತಿ ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ಮಲ್ಗಿಲ್ಲ ಸರ್, ನಾನು 12 ದಿನದಿಂದ ಮಲ್ಗಿಲ್ಲ ನಾನು. ಆದ್ರೆ ನಾನು ಬುಡೆ ನೋವು, ಈ ತಲೆ ಬುಂಡೆ ನೋವು ಅಂತಂದ ಫುಲ್ ರಿಲೀಸ್ ಆಗ್ಬಿಡುತ್ತೆ. ನೀವ್ ಹೇಳ್ದಾಗ ಬೆಳಕ್ ಕರೀತು ಅಂತಾರ, ಪ್ರಸ್ತುತಕ್ಕೆ ಎಲ್ಲ ಕೆಲಸ ಮಾಡ್ಕೊಂಡ್ ಹೋಯ್ತೀನಿ ನಾನು. ಚೆನ್ನಾಗ್ ಮಾಡ್ಕೊಯ್ತೀನಿ ಕೆಲ್ಸನ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅವಕಾಶ ಕೊಟ್ಟದ್ಕೆ. ಓಕೆ ಮೇಡಮ್. ಓಕೆ. ಆಮೇಲೆ ಅದೇ ಕಾಯನೋಪಾಸನ ಆಗ್ತಾ ಇರ್ತದೆ. ಕಾಯನೋಪಾಸನ ಅಂದ್ರೆ ನಾಡಿಮಂಡಲ ಶುದ್ಧೀಕರಣ ಆಗುತ್ತೆ. ಅಂದ್ರೆ ತುಂಬಾ ಪೇನ್ ಆಗೋದು, ಎಳೆತ ಸೆಳೆತ, ಒಟ್ಟಿನಲ್ಲಿ ಧ್ಯಾನ ಬಿಟ್ಟು ಎದ್ದು ಓಡ ಹೋಗ್ಬಿಡೋಣ ಏನು ಬೇಡ ಅನ್ನಿಸುವಷ್ಟು ಆಗುತ್ತೆ. ಆದ್ರೆ ಹಾಗಾಗುತ್ತೆ ಅಂತ ನಾವು ಬಿಟ್ಟು ಹೋಗ್ಬಾರ್ದು. ಆಯ್ತಾ, ಅಂದ್ರೆ ಕರ್ಮ ಕ್ಲೀನಿಂಗ್ ಆಗ್ತಾ ಇರುತ್ತೆ. ಆದ್ರೆ ಯಾರು ಬಿಟ್ಟು ಹೋಗ್ಬಾರ್ದು. ಫುಲ್ ನಾವು ಫೈಟ್ ಮಾಡ್ಬೇಕು, ನೀನಾ ನಾನಾ ಅಂತ ಹೇಳಿ ಶ್ರದ್ಧೆಯಿಂದ ಕೂರ್ಬೇಕು. ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ಎದ್ದು ಓಡಾಡಿ, ರಿಲ್ಯಾಕ್ಸ್ ಮಾಡಿ, ನೀರು ಕುಡೀರಿ, ವಾಶ್ರೂಮ್ ಹೋಗಿ ಬನ್ನಿ, ಮತ್ತೆ ಬಂದು ಕುತ್ಕೋಬೇಕು. ಮತ್ತೆ ಮತ್ತೆ ಫೈಟ್ ಮಾಡ್ಬೇಕು. ನಾವು ನೋಡಿ, ಕರ್ಮವನ್ನ ಯಾರೂ ಶೇರ್ ಮಾಡಲ್ಲ. ಭಗವಂತನಿಗೆ ಕರುಣೆ ಇದೆ ಹೌದು, ಆದ್ರೆ ಯೂನಿವರ್ಸ್ ನಿಯಮ ಅದು. ಅವ್ರು ಮಾಡಿದ ಕರ್ಮ ಅವರೇ ತೀರಿಸ್ಬೇಕು.
ಕರ್ಮನ ದೇವ್ರು ಕಳೆಯೋಲ್ಲ. ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಪ್ರದಕ್ಷಿಣೆ ಹಾಕಿ ಎಲ್ಲಿ ಏನೇ ಮಾಡಿ, ಅವನು ಖಂಡಿತ ನಮ್ಮ ಮೇಲೆ ಪ್ರೀತಿ ತೋರಿಸ್ತಾನೆ, ನಮ್ಮನ್ನ ನೋಡಿ ಖುಷಿ ಪಡ್ತಾನೆ, ಆಶೀರ್ವಾದನೂ ಮಾಡ್ತಾನೆ. ಆದ್ರೆ ಹೇಳ್ತಾನೆ, ಏನ್ ಮಾಡೋದಪ್ಪ, ನಿನ್ ಕರ್ಮ ಇದೆಯಲ್ಲ, ಕರ್ಮ ಅಡ್ಡಬಡ್ ಬರ್ತಾ ಇದೆ, ಕರ್ಮ ಕಳ್ಕೊ, ಖಂಡಿತ ನನ್ನ ಆಶೀರ್ವಾದ ಯಾವಾಗ್ಲೂ ಇರ್ತದೆ ನಿನ್ಗೆ ಅಂತ. ನೀವು ಯಾವ ಗ್ರಹಗಳ ಹತ್ರ ಹೋಗಿ, ಯಾವ ಪೂಜೆ ಮಾಡಿಸಿ, ಹೋಮ ಹಾಕ್ಸಿ, ಎಲ್ಲಿಗೆ ಹೋಗಿ, ಕರ್ಮವನ್ನ ಯಾರು ಶೇರ್ ಮಾಡಲ್ಲ, ಕರ್ಮವನ್ನ ಯಾರು ಇದ್ ಮಾಡ್ಲಿಕ್ಕೆ ಬರೋಲ್ಲ. ನಾವು ನಮ್ಮ ಕರ್ಮವನ್ನ ನಾವೇ ಕಳ್ಕೊಳ್ಬೇಕು. ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ 5ನೇ ಅಧ್ಯಾಯದಲ್ಲಿ, ಆಯ್ತಾ, ಏನು, ಒಬ್ಬ ಧ್ಯಾನಿಯಾದವನು ತನ್ನ ಕರ್ಮವನ್ನ ತನ್ನ ಧ್ಯಾನಾಗ್ನಿಯಲ್ಲಿ ಕಳೆದುಕೊಳ್ತಾನೆ, ಒಬ್ಬ ಧ್ಯಾನಿ ಅಲ್ಲದವನು ಅದರ ಫಲವನ್ನು ಉಣ್ತಾನೆ ಅಂತ. ಅಂದ್ರೆ ಒಬ್ಬ ಯಾರು ಧ್ಯಾನ ಮಾಡೋಲ್ಲ, ಅದಕ್ಕೆ ಕರ್ಮದ ಫಲವನ್ನು ಉಣ್ತಾರೆ. ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರೆ ಕೆಟ್ಟದು. ಅದೇ ಒಬ್ಬ ಧ್ಯಾನಿಯಾದವನು ತನ್ನ ಧ್ಯಾನಾಗ್ನಿಯಲ್ಲಿ ಅದನ್ನೆಲ್ಲ ಕಳೆದುಕೊಳ್ತಾ ಹೋಗ್ತಾನೆ. ನೀವು ಕರ್ಮವನ್ನು ಕಳ್ಕೊಂಡು ಯಾವಾಗ ಶುದ್ಧರಾಗ್ತೀರಿ, ಎಲ್ಲಿ ಹೋದ್ರು ನೀವು ಮುಟ್ಟಿದ್ದೆಲ್ಲ ಚಿನ್ನ. ಈ ಕಾಲ ಎಲ್ಲಿ ಕಾಲಿಡ್ತೀರಿ ಅಲ್ಲೆಲ್ಲ ಒಳ್ಳೇದೇ ಆಗ್ತದೆ. ನೀವು ಹೋದಲ್ಲೆಲ್ಲ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ನಾಲಿಗೆಯಲ್ಲಿ ಏನ್ ಹೇಳ್ತೀರಿ ಅದೇ ಸತ್ಯ ಆಗುತ್ತೆ. ಅದನ್ನು ಭಗವಂತ ನಡೆಸ್ತಾನೆ. ನೀವು ಸುಮ್ಮನೆ ಬೇರೆಯವರಿಗೆ ಒಂದು ಬಾಯಲ್ಲಿ ಆಗ್ತದೆ ಬಿಡ್ರಿ ಅಂದ್ರೆ ಸಾಕು, ದೇವರು ನಿಮ್ಮ ಬಾಯಲ್ಲಿ ಬಂದಿದೆಯಲ್ಲ ಅಂತ ಹೇಳಿ ನಡೆಸ್ತಾನೆ ಅದನ್ನು, ಆಯ್ತಾ. ಈಗ ನಾವು ಹೇಳ್ತೀವಲ್ಲ, ಆಗುತ್ತೆ ಬಿಡ್ರಿ, ಆಗುತ್ತೆ ಅಂದ್ರೆ ಆಗುತ್ತೆ ಅವ್ರಿಗೆ. ಯಾಕೆಂದ್ರೆ ಅದು ನಮ್ಮ ಶಕ್ತಿ ಅನ್ನೋದಕ್ಕಿಂತ ಯೂನಿವರ್ಸ್, ಭಗವಂತ ನಡೆಸ್ತಾನೆ ಅದನ್ನು. ನಮ್ಮ ಬಾಯಲ್ಲಿ ಬಂದಿದೆಯಲ್ಲ, ಅದನ್ನ ಸತ್ಯ ಮಾಡಬೇಕು ಅಂತ. ಹಾಗೆ ಆ ಸ್ಥಿತಿ ಎಲ್ಲರಿಗೂ ತಲುಪಲಿಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಅದು ಸಾಧ್ಯ ಇದೆ. ಅಂದ್ರೆ ವಾಕ್ಸಿದ್ಧಿ ಅಂತ ಹೇಳ್ತೀವಿ. ವಾಕ್ಕ್ಷೇತ್ರ ಶುದ್ಧ ಇರಬೇಕು. ವಾಕ್ಕ್ಷೇತ್ರ ಶುದ್ಧ ಇರಬೇಕು ಅಂತಂದ್ರೆ ನಾವು ಕರ್ಮ ಕಳ್ಕೊಳ್ಬೇಕು. ಆ ಆದಷ್ಟು ಗಾಸಿಪ್ಗಳನ್ನ ಮಾಡೋದಿರ್ಬೋದು, ಅಪಪ್ರಚಾರ ಮಾಡೋದಿರ್ಬೋದು. ಆ, ಅಂದ್ರೆ ಮೂರನೇ ವ್ಯಕ್ತಿಗಳ ಬಗ್ಗೆ ಸುಮ್ಮನೆ ಏನೂ ಮಾತಾಡಬಾರ್ದು. ಎಲ್ಲರೂ ಆತ್ಮಗಳು, ಎಲ್ಲರೂ ಅವರವರ ಸ್ಥಿತಿಯಲ್ಲಿ ಇರ್ತಾರೆ, ಅವರವರ ಡ್ಯೂಟಿ ಮಾಡ್ತಾ ಇರ್ತಾರೆ. ನಮ್ಮ ಡ್ಯೂಟಿಯನ್ನು ನಾವು ಮಾಡ್ಬೇಕಷ್ಟೇ. ಇಲ್ಲಿ ಆತ್ಮಕ್ಕೆ ಬೇಕಾಗಿರೋದು ಎರಡೇ, ಒಂದು ಎಕ್ಸ್ಪೀರಿಯನ್ಸು ಮತ್ತೆ ಗ್ರೌತ್. ಯಾವಾಗ ಎಕ್ಸ್ಪೀರಿಯನ್ಸ್ ಅನ್ನ ಪಡಿತಾ ಹೋಗ್ತದೆ, ಅದಕ್ಕೆ ರಿಸಲ್ಟ್ ಅನ್ನೋದಿಲ್ಲ. ರಿಸಲ್ಟ್ ಅಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಏನಿಲ್ಲ. ಉದಾಹರಣೆಗೆ ಪಾಸ್ ಆದ ಫೇಲ್ ಆದ, ಅದು ನಾವು ಮನಸ್ಸಿನಿಂದ ನೋಡೋದು. ಆದ್ರೆ ಸೋಲ್ ಲೆವೆಲ್ ಅಲ್ಲಿ ಯಾವುದೇ ಒಂದು ಘಟನೆ ನಡೀಲಿ, ಅದಕ್ಕೆ ಸೋಲಿಗೆ ಬೇಕಾಗಿರೋದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಎಕ್ಸ್ಪೀರಿಯನ್ಸ್ ತಗೊಳ್ತು, ಅದು ತೃಪ್ತಿ ಆಗುತ್ತೆ. ಆದ್ರೆ ನಾವು ಮಾತ್ರ ಅತೃಪ್ತಿಯಿಂದ ಇರ್ತೀವಿ. ಅಯ್ಯೋ, ಅದು ಮಾಡಿದೆ ಅದು ಸಿಗ್ಲಿಲ್ಲ, ಅದು ಮಾಡಿದೆ ಅದು ಸಿಗ್ಲಿಲ್ಲ. ಹೀಗೆ ನಾವು ಆದಷ್ಟು ಅದ್ರ ಬಗ್ಗೆ ಗಮನ ಕೊಡಬಾರ್ದು. ಅವ್ರು ಹಾಗಂದ್ರು ಹೀಗಂದ್ರು ಅದು ಇದು ಏನೋ ಮೂರನೇದು ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಆಮೇಲೆ ಯಾವಾಗ್ಲೂ ಪಾಸಿಟಿವ್ ಆಗಿ ಮಾತಾಡ್ಬೇಕು. ಪ್ರತಿಯೊಂದ್ರಲ್ಲೂ ಪಾಸಿಟಿವ್ನೆಸ್ ಇರ್ಬೇಕು, ಪಾಸಿಟಿವ್ ಆಗಿ ಹೇಳ್ಬೇಕು. ಬೈಯುವಾಗ್ಲೂ ಕೂಡ ನಾವು ಕೆಟ್ಟದ್ದನ್ನು ಬೈಬಾರ್ದು ಯಾರಿಗೂ, ಪಾಸಿಟಿವ್ ಆಗೇ ಬೈಬೇಕು. ಬಹಳ ಸಿಟ್ಟು ಬಂತು, ತುಂಬಾ ತಡ್ಕೊಳಕ್ ಆಗ್ತಿಲ್ಲ, ಯಾರೋ ಬಹಳ ಇದ್ ಮಾಡ್ತಿದಾರೆ ಅಂದ್ರೆ ಬೈದ್ ಬಿಡ್ರಿ. ಪಾಪ ಅವರು ಅಜ್ಞಾನದಲ್ಲಿದ್ದಾರೆ, ಅವ್ರಿಗೆ ಆದಷ್ಟು ಬೇಗ ಜ್ಞಾನ ಬರ್ಲಿ. ಹ್ಮ್ ಅವ್ರಿಗೆ ಆತ್ಮಜ್ಞಾನ ಪ್ರಾಪ್ತಿ ಆಗ್ಲಿ, ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ನಾವು ಅಂತ ಬೈಬೇಕೇ ಹೊರತು, ಬದಲಾಗಿ ಹಂಗಾಗ್ ಹೋಗು ಹಿಂಗಾಗ್ ಹೋಗು ಅಂತ ಬೈಬಾರ್ದು. ಅದು ನಮ್ಮ ತಪಶಕ್ತಿಯನ್ನ ಕಡಿಮೆ ಮಾಡುತ್ತೆ, ನಮ್ಮ ತಪೋಶಕ್ತಿ ಕಡಿಮೆ ಆಗುತ್ತೆ. ಅಂದ್ರೆ ನಮ್ಮ ಧ್ಯಾನದ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಬರುತ್ತದೆ. ಶಾಪ ಹಾಕಬಾರ್ದು, ಯಾರಿಗೂ ಶಾಪ ಹಾಕಬಾರ್ದು, ಯಾರನ್ನೂ ನಿಂದಿಸಬಾರ್ದು, ಯಾರ ಬಗ್ಗೆನೂ ಕೆಟ್ಟದಾಗಿ ಹೇಳಬಾರ್ದು, ಅಪಪ್ರಚಾರ ಮಾಡಬಾರ್ದು. ಯಾರಾದ್ರೂ ಅವ್ರ ಬಗ್ಗೆ ನಮ್ಮ ಹತ್ರ ಹೇಳ್ತಾರೆ ಅಂದ್ರೂ ಸಾಧ್ಯವಾದ್ರೆ ಆದಷ್ಟು ಅದನ್ನ ಕಡಿಮೆ ಮಾಡ್ಬೇಕು. ಹೋಗ್ಲಿ ಬಿಡ್ರಿ, ಆ ಏನೋ ಆಗೋದೆಲ್ಲ ಒಳ್ಳೇದಕ್ಕೆ, ಯಾರು ಏನೇ ಮಾಡಿದ್ರು ಅದು ನಮ್ಗೆ ಒಳ್ಳೇದೇ ಆಗುತ್ತೆ ಅಂತಾನೆ ಹೇಳ್ಬೇಕು. ನಾವು ಪಾಸಿಟಿವ್ ಆಗಿರ್ಬೇಕು. ಹಾಗಾಗಿ ಆದಷ್ಟು ಎಲ್ಲ ಬಿ ಪಾಸಿಟಿವ್ ಅಷ್ಟೇ. ಏನಾದ್ರೂ ಆಗ್ಲಿ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್, ಆಯ್ತಾ. ನೆಗೆಟಿವ್ಗೆ ಅವಕಾಶವೇ ಇಲ್ಲ. ಹ್ಮ್ ಹಾಗಾಗಿ ಆದಷ್ಟು ಎಲ್ಲ ಅಪ್ಪಿತಪ್ಪಿನೂ ನಾವು ಯಾರಿಗೂ ನೆಗೆಟಿವ್ ಹೇಳಬಾರ್ದು. ಉದಾಹರಣೆಗೆ ಹುಷಾರಿಲ್ಲ ಅಂದ್ರೂ, ಇಲ್ಲಪ್ಪ ಏನಾಗಿಲ್ಲ, ನನಗೆ ಬಹಳ ಚೆನ್ನಾಗಿದೆ, ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಅದು ಹಾಗೆ ಆಗುತ್ತೆ. ಬೇರೆಯವರಿಗೆ ಹೇಳ್ಬೇಕಾದ್ರೂ ಅಷ್ಟೇ ಒಳ್ಳೇದನ್ನೇ, ಪಾಸಿಟಿವ್ ಆಗಿರೋದನ್ನೇ ಹೇಳ್ಬೇಕು, ಆಯ್ತಾ. ಓಕೆ ಮಾಸ್ಟರ್ಸ್, ಈಗ ಓಪನ್ ಐ ಮೆಡಿಟೇಷನ್ ಮಾಡೋಣ. ಎಲ್ಲರೂ ದೀಪ ಹಚ್ಕೊಳ್ರಿ, ಟೈಮ್ ಆಗಿದೆ. ಓಪನ್ ಐ ಮೆಡಿಟೇಷನ್ ಅಂದ್ರೆ ನಾವು ಕಣ್ಣನ್ನ ಓಪನ್ ಮಾಡಿ ದೀಪವನ್ನೇ ನೋಡ್ತಾ ದಿಟ್ಟಿಸಿ, ಕಣ್ಣು ಮುಚ್ಚಬಾರದು, ಆಯ್ತಾ. ಕಣ್ಣು ಮುಚ್ಚಬಾರದು, ಕಣ್ಣು ಮಿಟುಕಿಸದೆ, ಆಯ್ತಾ. ಕಣ್ಣು ಮಿಟುಕಿಸದೆ ದೀಪವನ್ನೇ ನೋಡ್ತಾ ಓಪನ್ ಐ ಮೆಡಿಟೇಷನ್ ಮಾಡ್ಬೇಕು. ಯಾರು ಯೋಗ ನಿದ್ರೆ ಹೋಗ್ಬೇಡ್ರಿ. ವೆರಿ ಗುಡ್. ಮ್ಯೂಸಿಕ್ ಪ್ಲೇ ಮಾಡ್ತೀವಿ, ಅಂದ್ರೆ ಕರೆಕ್ಟ್ ಕಣ್ಣಿಗೆ ನೇರವಾಗಿ ಇಟ್ಕೊಳ್ಳಿ. ದೀಪ, ಮನೆಯಲ್ಲಿ ದೀಪ ಇರ್ತದಲ್ಲ, ದೀಪ ಅಥವಾ ಕ್ಯಾಂಡಲ್ ಅಥವಾ
ನಿಮಗೆ